ಇವತ್ತಿನ ಶೆಡ್ಯೂಲ್ 1 ವಿಡಿಯೋ ಒಳಗೆ ನಾನು ಚಟ್ಟಿ ಜಗಾಡ್ಬಿಟ್ಟಿವಿ. ಅದಕ್ಕೆ ಈ ಕೊತ್ತಂಬರಿ ಬಿಸ್ನೆಸ್ನ ಸರ್ವೈವ್ ಮಾಡ್ಸೋಕ್ಕಾಕೈತ ನಮ್ಮ ಕೈ ಒಳಗೆ. ಏನಾತ ಹೆಂಗಾತ ನೋಡೋಕೆ ಫುಲ್ ವಿಡಿಯೋ ನೋಡ್ಬೇಕು ನೀವು. ಆ್ಯಂಡ್ ನಿಮ್ಗೆ ಗೊತ್ತೈತಿ ನೆಕ್ಸ್ಟ್ ಎಪಿಸೋಡ್ ಬರ್ಬೇಕಂದ್ರೆ ಏನು ಮಾಡ್ಬೇಕಂತ ಪಟ್ ಅಂತ ಮಾಡಿಬಿಡ್ರಿ ಗೈಸ್. ಲಾಸ್ಟ್ ಎಪಿಸೋಡ್ದಾಗ ನೀವು ನೋಡ್ದಂಗೆ ನಾನು ಎಲ್ಲ ರೊಕ್ಕ ಕಳ್ಕೊಂಬಂದ್ಬಿಟ್ಟೇನು. ಬರೀ $4 ಐತಿ ಬ್ಯಾಂಕ್ ಒಳಗೆ. ಚಿಟ್ಟಿ ಎಲ್ಲೋ ಹೊರಗೆ ಹೋಗ್ಯಾನೋ ಬಂದ್ಕೊಳ್ಳಿ ಏನು ಹೇಳ್ಬೇಕು ಅನ್ನೋದು ಗೊತ್ತಾಗ ಅಂತಿಲ್ಲ ನನಗೆ. ಬ್ರೋ ಏನು ಮಾಡೋದು ಬ್ರೋ, ಇಲ್ಲಿ ಬೆಳೆ ಅಂತ ಬಿಡ್ರಿ ಬಟ್ ಸ್ಟಿಲ್ ಬ್ಯಾಂಕ್ ಬರೀ ಒಬ್ಬರು ಎಲ್ಲೇ ಇದೆ ರೊಕ್ಕ ಡೆಪಾಸಿಟ್ ಮಾಡಕ್ಕೆ ಐಟಮ್ಸ್ ತರಬೇಕಲ್ಲಿ ಹೆವಿ. ಚಿಟ್ಟೀಸ್ 1 ಸೆಕೆಂಡ್ ಕೇಳಿಲ್ಲ ಏನಂದ್ರೆ, 1 ಸೆಕೆಂಡ್ ತಡಿ. ಒಂದು ಕೊತ್ತಂಬರಿ ತಗೋ, ಒಂದು ಕೊತ್ತಂಬರಿ ತಗೋ ಹೇಳ್ತೇನೆ ನಾ. ಒಂದು ಕೈ ಒಳಗೆ ತಗೋ, ಒಂದು ಸ್ವಲ್ಪ ನಿಂಗೆ ಹೇಳ್ತೀನಿ, ಅದನ್ನ ತೊಗೊಂಡು ವಿಚಾರ ಮಾಡೋಣಂತ. ಅದ ಎಲ್ಲ ಪೊಲೀಸರು ಹಿಡಿದು ತೊಗೊಂಡ್ಬಿಟ್ರು ಕೊತ್ತಂಬರಿನ. ಏನ್ ಜೋಕ್ ಮಾಡ ಅಂತೀರಿ ಇವ್ರು? ಇಲ್ಲ ಕರೆಗೂ ರೊಕ್ಕನೇ ಇಲ್ಲ ಚಿಟಿ, ರೊಕ್ಕ ಏನೂ ಇಲ್ಲ, ಎಲ್ಲ ತೊಗೊಂಡೋಗ್ಬಿಟ್ರಪ್ಪ ಅವ್ರ. ನಿಮಗ್ ಗೊತ್ತಾ ಎಷ್ಟು ಕಷ್ಟಪಟ್ಟು ಮಾಡಿದ್ದೆ ಅದು ಅಂತೇಳಿ? ಏನೇನು ಹುಡ್ಕೊಂಬಂದು ಎಲ್ಲ ಮಾಡಿ. ನನಗೆ ಗೊತ್ತೈತಿ ಬಟ್ ಅಲ್ಲಿ ಮಾರಾಕ್ ಹೋದಾಗ ಸೀನ್ ಆಗ್ಬಿಡ್ತಪ್ಪ, ಅರ್ಥ ಮಾಡ್ಕೋ. ನನಗೂ ಗೊತ್ತಿರಲಿಲ್ಲ. ಬೆನ್ನ ಹತ್ತು ಬಿಟ್ರು ಅವ್ರು. ಆ ಡಸ್ಟ್ಬಿನ್ದಾಗ ಅಡ್ಕೊಳಕ್ ಹೋದೆ, ಬಂದು ಹಿಡಿದು ಬಿಟ್ರಿ. ಏನೂ ಇಲ್ಲ ಪಾಕೆಟ್ದಾಗ. ಮತ್ತೊಮ್ಮೆ ಬೆಳೆಸಲ್ಲ ಮಾಡ್ಬೋದು ಆರಾಮ್ಸೆ, ಏನು ಟೆನ್ಷನ್ ಇಲ್ಲ. ಮತ್ತೊಮ್ಮೆ ಬೆಳೆಸೋದು $4 ಏನ್ ಬೆಳೆಸ್ಲಿ ನಾನು? $4 ನನಗೆ ಹಿಂಗಾದ್ರೆ ಹೆಂಗ? ನಾ ಇಷ್ಟೆಲ್ಲ ಕಷ್ಟಪಟ್ಟು ಕೂತಿಲ್ಲಿ ಎಲ್ಲ ಮಾಡ್ಬೇಕು, ನೀವು ಆಚೆ ಹೋಗೊಂದು ಮಾರ್ಕೊಂಬರಕ್ಕಾಗಿಲ್ಲ ನಿಮಗಂದ್ರೆ ಹೆಂಗ? ಲೇ ಆಚೆ ಹೋಗಿ ಮಾರ್ಕೊಂಬರಕ್ಕೆ ಎಷ್ಟು ಕಷ್ಟ ಐತಿ ಗೊತ್ತೈತಿ? ಅಲ್ಲಿ ಪೊಲೀಸರು ಅಡ್ಡಾಡ್ತಿರ್ತಾರೆ, ನಮ್ದು ಲಫಡ ಐತಿ. ಏನ್ ನಿಂದ ಒಬ್ಬಂದ ಇಲ್ಲ, ಬರೀ ಮನೆ ಒಳಗೆ ಕುಂತ ಕೆಲಸ ಮಾಡ್ತಿ ಅಂದ್ರೆ ಏನ್ ತೊಟ್ಟಿ ನಿನಗೆ ನೀನೇನೋ ಅನ್ಕೊಂಡ್ಬಿಟ್ಟಿದೆ. ಓವೇ ಇಲ್ಲಿ ಬೆಳೆಸೋದು ಎಷ್ಟು ಕಷ್ಟ ಇರೋದು ಗೊತ್ತಾ ನಿಮ್ಗೆ? ಹೊಡಿಬೇಡ ಚಿಟ್ಟಿ ಹಳ ಅಂತೇನೆ, ಹೊಡಿಬೇಡಲೇ. ಹೊಡಿಬೇಡ್ರಿ. ನೀನ್ ತಗೊಂಡು ನಡಿ, ಬೇರೆ ಕಡೆ ಹೋಗಿ ಮಾಡ್ಕೊಂತೀನಿ. ಏನ್ ನೀ ತಗೊಂಡು ಐಟಮ್ ತಗೊಂಡಿ ಬಿಡೋದಿಲ್ಲ, ನಂದವ ಐಟಮ್. ನಾನು ರೊಕ್ಕ ಮಾಡೀನಿ ಇದ್ರಲ್ಲಿ, ನಂದಿದ್ ನನಗ್ ಬೇಕಿವ್ ಐಟಮ್. ಬಿಡ ಐಟಮ್. ಗೈಸ್ ಅವ ಎಲ್ಲ ಐಟಮ್ ತೊಗೊಂಡೋಗ್ಬಿಟ್ಟ ಅಂತ. ಬಟ್ ಹೊಡೆದ ಸಾಯಿಸಿದೆ ಅವಂಗ. ತಡ್ರಿ ನಾನು ಏನ್ರ ಐ ಥಿಂಕ್ ನನ್ನ ಕಡೆ ಐತಿ, ಮಾರ್ಬೋದು, ಏನು ಟೆನ್ಷನ್ ಇಲ್ಲ. ಗೈಸ್ ಚಿಟ್ಟಿಗಂತೂ ಮನೆ ಬಿಟ್ಟು ಓಡಿಸಿದೆ. ಬಟ್ ನಮ್ಗೆ ಎಷ್ಟು ಆರ್ಡರ್ ಬಂದ ನೋಡ್ರಿ ಬ್ರೋ. ಭಾಳ ನಾಟಕ ಮಾಡೋದ ಚಿಟ್ಟಿ. ನಾನೇ ಮಾಡ್ತೀನಿ, ನಾನೇ ಬೆಳೆಸ್ತೇನೆ, ನಾನೇ ಕಟ್ ಮಾಡ್ತೀನಿ. ಕಟ್ ಮಾಡೋಕೆ ಕತ್ರಿನೇ ಇಲ್ಲ, ಕತ್ರಿ ತೊಗೊಂಡೋಗ್ಬಿಟ್ಟ ನಾವ, ಬೀಜನೂ ಇಲ್ಲ. ಬಟ್ ನಮ್ಗೆ ಆರ್ಡರ್ಸ್ ಬಂದಾವ ಗೈಸ್. ಆರ್ಡರ್ ಎಕ್ಸೆಪ್ಟ್ ಮಾಡ್ಕೊಳ್ಳೋಣ. ಕೌಂಟ್ರ್ ಆಫರ್ ಕೊಡೋಣ ಇವಂಗ. ಓಜಿ ಬೇಕಂತ ಇವಂಗ. ಇದನ್ನು ನಾವು 4 ಕೊಡ್ತೀನಿ. ಆಮೇಲೆ ಎಸ್ $200 ಬೇಕಾನ ಬೇಡ? ಬೇಡ ಅಂತಂದ ಇವ ಲುಡ್ವಿಗ್. ವಾಯ್ ಬ್ರೋ? ಕೌಂಟ್ರ್ 3-4 ತಗೋ, ಒಂದು $180 ಕೊಟ್ಬಿಡ್ತೀವಿ, $190 ಕೊಟ್ಬಿಡು. ಓಕೆ, ವಾಟ್ ಟೈಮ್? ನೈಟ್ ಮಾಡೋಣ ಅಂತ ಗೈಸ್. ಕ್ರೇಜಿ ಇರೈತೆ ನೈಟ್. 4 ಬೇಕಂತ ಆರ್ಡರ್ ಹಾಕಿ 6 $260. ಇವಂಗೂ ಬೇಕಂತ. ನನ್ನ ಕಡೆ ಅಷ್ಟು ಅದಾವ, ಆದ್ರೆ ಅದು ಕ್ವಶನ್. ಇವ್ರಿಗೆಲ್ಲ ಡೆಲಿವರಿ ಮಾಡೋ ಅಷ್ಟು. $250 ಬೇಕಂತ 5 $280 ಕೇಳ್ತೀನಿ. ವಾಟ್ ಟೈಮ್? ಈಗ ಏನು ಅದಾವಲ್ಲ ಇವು ಪ್ಯಾಕ್ ಮಾಡಿಬಿಡೋಣ. ರೆಡಿ ಅದಾವಲ್ಲ? ಓ ಗೈಸ್ ಅದಾವ. ಇವ್ನು ಬಿಟ್ಟು ಹೋಗ್ಯಾನಪ್ಪ, ಚಲೋ ಆತ. ಇಲ್ಲಾಂದ್ರೆ ಸೀನ್ ಆಗ್ಬಿಡೋದು ಅನ್ಕೋರಿ. ಬರೀ ಪಟ್ ಪ್ಯಾಕ್ ಮಾಡೋಣಂತ. ಎಸ್, ಪ್ಯಾಕ್ ಮಾಡಿ ಎಲ್ಲ ಮಾರ್ಕೊಂಡು ಬರ್ಬೇಕು ನಾವು ಹೋಗಿ. ನೈಟ್ ಅನ್ನೋದ್ರೊಳಗೆ ಇನ್ನೂ ಬೇಕು ನನಗೆ. ಬಟ್ ಇದು ಮಾಡೋದು ಕಷ್ಟ ಗೈಸ್. ಚಿಟ್ಟಿ ಮಾಡಿಟ್ಬಿಡ್ತಿದ್ದ ಎಲ್ಲ. ಬಟ್ ಇರಲಿ, ಏನು ನಮ್ಮ ಕೈ ಒಳಗೆ ಆಗ್ಲಾರ್ದಂಗೆ ತಿಳ್ಕೊಂಬಿಟ್ಟನ್ನ. ತಲೆ ಕಡಿಸ್ಕೊಳಕ್ಕೆ ಹೋಗ್ಬೇಡ್ರಿ ನೀವು. ಅವನ್ಲಿಂದನೇ ಆಗಂತ ಅನ್ಕೊಂಡ್ಬಿಟ್ಟಿದ್ದು ನಾವು. ಇದೆಲ್ಲ ಪ್ರೊಸೆಸ್ ನಾವು ಮಾಡ್ಬೋದು, ಹೌದಿಲ್ಲ? ಆರಾಮ್ಸೆ ಪ್ಯಾಕ್ ಮಾಡಿ ಮಾರಿ. ಹಾಂ, 18 ಆದ್ವಾ? ಓಕೆ ನೈಸ್. ಇಲ್ಲೇ ಕತ್ರಿ ಬೇಕು ನನಗೆ. ಎಲ್ಲ ರೆಡಿ ಆಗ್ಯಾವ, ಕತ್ರಿ ತೊಂಬರ್ಬರಿ. ಬಟ್ ಎಲ್ಲೋದ ಬ್ರೋ ಆ ಚಿಟ್ಟಿ? ನಮಗೆ ಯಾಕೆ ಬ್ರೋ, ನಮ್ಗೆ ಯಾಕೆ ಬೇಕು ಹೇಳ್ರಿ? ಭಾಳ ದೊಡ್ಡ ಮಾತ್ರ ಅಂತ ಎಲ್ಲಿ ಹೊಕ್ಕಾನು ಹೋಗ್ಲಿ. ಏನ್ರಿ ಪೊಲೀಸ್ ಎಲ್ಲ ಆರಾಮ? ಕತ್ರಿ ಬೇಕ್ರಿ ಅಣ್ಣಾರ ನನಗೆ. ಎಲೆಕ್ಟ್ರಿಕ್ ಪ್ಲಾಂಟ್ ಇದೆ ಅಂತ. ರೊಕ್ಕನೇ ಇಲ್ಲ. $10. ರೊಕ್ಕ ಒಳಗಿಟ್ಟು ಬರ್ಬೇಕು ಗೈಸ್. ಬರೀ $40 ಅದಾವ ನನ್ನ ಕಡೆ. ಡಿಪಾಸಿಟ್ 40.
ಅವನ್ನೆಲ್ಲ ಮಾರಿದ ಕೂಡ ರೊಕ್ಕ ಬರ್ತೈತೆ, ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಒಂದು ಕತ್ರಿ ತೊಗೊಳ್ಳೋಣಂತೀಗ. 10 ರೂಪಾಯಿ ಕತ್ರಿ ಕೊಡೋಣ ಒಂದು. ಆಮೇಲೆ ಮತ್ತೇನು ಬೇಕಾಯ್ತು ನಮ್ಗೆ? ಪ್ಯಾಕೆಟ್ಗಳು ಬೇಕಲ್ಲ, ಒಂದು 20 ಪ್ಯಾಕೆಟ್ಗಳು ತೊಗೊಂಬಿಡೋಣಂತ. 20 ಪ್ಯಾಕೆಟ್. ಹಾಂ, ಥ್ಯಾಂಕ್ ಯು. ಬರೀ $6 ಉಳ್ದೈತೆ ನೋಡ್ರಿ ಗೈಸ್. ಪಟ್ 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 ಹೋಗಿ ಕಸ್ಟಮರ್ಸಿಗೆ ಕೊಟ್ಟು ಬಂದ್ಬಿಡೋಣ. ಇಲ್ಲೊಬ್ಬ ಅದನ್ನ ಕಸ್ಟಮರ್, ಇಲ್ಲಿಬ್ಬರು ಇದಕ್ಕೆ ಬಂದಾರೆ. ಯಾವ್ರು ನನ್ನ ಕಸ್ಟಮರ್ ಯಾರಿದ್ರಾಗ? 5 1 2 3 4 5 ತಗೋಪ್ಪ ಕೊತ್ತಂಬರಿ ತೊಗೊಂಡು ಮಜಾ ಮಾಡ. ಇವನು ನಮ್ಮವನ, ಇವಂಗೆ 4 ಬೇಕಂತ. 4 ತೊಗೊಂಡು ಮಜಾ ಮಾಡೆ. ಓ ರೊಕ್ಕ ಬರ ಅಂತ ಗೈಸ್. ಕ್ರೇಜಿ ಪನ್ ಅಮೇಜಿಂಗ್. ಏನು ಚಿಟ್ಟಿ ಇರಲಿಲ್ಲ ಅಂದ್ರು ನೋಡ್ರಿ ಹೆಂಗೆ ದುಡಿಯ ಅಂತ ನಾನೇ. ಬಟ್ ಅವ ಕಷ್ಟ ಪಡ್ತಿದ್ದ, ಬಟ್ ಸ್ಟಿಲ್ ನನಗೆ ಏನೋ ಅಂದ್ಬಿಟ್ಟಲ್ಲ ಅದ್ರ ಸಂಬಂಧ. 6 ಬೇಕಂತ. 1 2 3 4 5 6 ತೋರಿ ಮಜ್ಜಾ ಮಾಡ್ರಿ ಗೈಸ್. $1,000 ಆತಂದು ಅನ್ಕೋರಿ ನನ್ನ ಕಡೆ. ಸೂಪರಾ. ಮತ್ತೆ ಯಾವ ಆರ್ಡ್ರ್ ಇಟ್ಟಿಲ್ಲ ನಾನು ಇನ್ನೂ. ಇಲ್ಲೇ ಪ್ಯಾಕೆಟ್ಗಳ್ನ ಇಟ್ಬಿಡೋಣ. ಆಮೇಲೆ ಕಟ್ ಮಾಡಬೇಕಲ್ಲ ನಾನು. ಇಲ್ಲಿ ಇನ್ನೊಂದು ಎಕ್ಸ್ಟ್ರಾ ಕತ್ರಿ ತೊಗೊಂಬಂದ್ಬಿಟ್ಟೆ ನಾನು. ಓಕೆ, ಇವನು ಕಟ್ ಮಾಡೋಣ ಈಗ. ಚಿಟ್ಟಿ ಎಲ್ಲೋಗಿ ಜೀವನ ಮಾಡ ಅಂತ ಕ್ವಶನ್ ನನಗೆ. ಇಲ್ಲಿದ್ದು ಬ್ರೋ ಇವೆಲ್ಲ ಮಾಡೋದೇ ಸ್ವಲ್ಪ ಕಷ್ಟನೇ ಅನ್ಕೋರಿ. ಕಟ್ ಮಾಡೋದು ಒಂದೊಂದಾಗಿ. ಇಲ್ಲಿ ನೋಡ್ರಿ ಇಲ್ಲಿ ಈ ಕೊತ್ತಂಬರಿ ಬೆಳೆದಾಗ ಒಮ್ಮೆ ಕಟ್ ಮಾಡ್ಕೊಂಡಿರ್ಬೇಕು, ಅದನ್ನ ಪ್ಯಾಕ್ ಮಾಡಿ ಮಾರ್ತಾ ಇರ್ಬೇಕು ನಾವು. ಎಷ್ಟು ಕೆಲಸ ಐತಿದೆ. ಈಗ ಇದು ಆತಂದ್ಮೇಲೆ ಮತ್ತೆ ಇದ್ರೊಳಗೆ ಬೀಜ ಹಾಕ್ಬೇಕು ನಾನು, ಮತ್ತೆ ವಾಟರ್ ಮಾಡ್ಬೇಕು ನಾನು. ಓಕೆ, ಈಗ ಇದನ್ನು ತೊಗೊಂಡು ಹೆಂಗಿದೆ, ಇದನ್ನು ತೊಗೊಂಡು ಇಲ್ಲಿ ಇಡ್ಬೇಕು ನಾನು. ಓಕೆ, ಇದನ್ನು ವಾಟರ್ ಮಾಡ ಅಂತೀನಿ. ಈಗ ನಾವು ಬೀಜಗಳು ಬೇಕಲ್ಲ. ಓ ಬೀಜಗಳು ಬೇಕಂದ್ರೆ ನಾನು ಏನು ಮಾಡ್ಬೇಕಂತಂದ್ರೆ ಫಸ್ಟ್ ರೊಕ್ಕ ಕೊಟ್ಟು ಬರ್ಬೇಕು ಅವಂಗೆ. ಕೊಟ್ಟು ಬಂದ್ಬಿಡ್ತೀನಿ ತಡ್ರಿ. ಇಲ್ಲೋಗಿ $300 ಕೊಟ್ಟು ಬರ್ಬೇಕು ಅವಂಗೆ. ಇವ ನಮ್ಮ ಕೊತ್ತಂಬರಿ ಬೀಜ ಕೊಡವ ಇಲ್ಲಿಗಲ್ ಆಗಿ ಅವ ಕರ್ಫ್ಯೂ ಸ್ಟಾರ್ಟ್ ಆತ ಗೈಸ್. ಪಟ್ ಅಂತಂದು ಒಂದು 5 ಬೀಜ ಆರ್ಡರ್ ಹಾಕ್ಬಿಡ್ತೇನೆ ನಾನೀಗ. ಬೆಳಗ್ಗೆ ತೊಗೊತೇನೆ, ಹೌದಿಲ್ಲ? 5 ಬೀಜ ಆರ್ಡರ್ ಹಾಕಿದೆ. ಮಲ್ಕೊಂಡೆದ್ದ ಬೆಳಗ್ಗೆ ತೊಗೊಳ್ಳೋಣಂತ ಗೈಸ್. 5 ಬೀಜ ತೊಗೊಂಡು ಬಂದೆ ನಾನು. ಆರ್ಡರ್ ಹಾಕಿದ್ದೆ ಬೆಳಗ್ಗೆ ಆತ. ಪಟ್ ಅಂತಂದು ಹೋಗಿ ಎಲ್ಲ ರೆಡಿ ಮಾಡ್ಕೋಬೇಕು ಈಗ ನಾನು ಗೈಸ್. ಈಗ ನಾನೇ ರೆಡಿ ಮಾಡಿ ನಾನೇ ಪ್ಯಾಕೆಟ್ದಾಗ ಹಾಕಿ ನಾನೇ ಮಾರ್ಬೇಕು. ಸ್ವಲ್ಪ ಕಷ್ಟ, ಬಟ್ ಏನು ಮಾಡೋಕೆ ಬರಲ್ಲ. ಬುಚ್ಚ ತೆಗಿಬೇಕು, ಒಂದು ಬೀಜ ಹಾಕಬೇಕು, ಆಮ್ಯಾಗ ಇದನ್ನು ಮುಚ್ಚಬೇಕು. ಆಮ್ಯಾಗ ಈ ವಾಟ್ರ್ ತಗೊಂಡು ಇಷ್ಟೆಲ್ಲ ಮಾಡ್ತಿದ್ದಾನೆ ಚಿಟ್ಟಿ. ಇಲ್ಲಿ ಇದಕ್ಕೆ ವಾಟ್ರ್ ಹಾಕ್ಬೇಕನ ಈಗ. ಇದಕ್ಕೀಗ ಈ ಸೀಡ್ ತೆಗಿಬೇಕು, ಇಲ್ಲಿ ಹಾಕಿ ಮತ್ತು ಇದನ್ನು ಮುಚ್ಚಬೇಕೀಗ. ಆಮ್ಯಾಗ ಇಲ್ಲೂ ಓಪನ್ ಮಾಡ್ಬೇಕು, ಹಿಂಗೆ ಹಾಕ್ಬೇಕು. ಆಮ್ಯಾಗ ಇಲ್ಲಿ ಇದನ್ನು ಮುಚ್ಚಬೇಕು. ನೈಸ್. ಈಗ ಇದನ್ನು ಹಿಂಗೆ ತಕ್ಕೊಂಡು ಇಲ್ಲಿಡ್ಬೇಕೀಗ. ಇದಕ್ಕಾತ ಇನ್ನೂ 2 ಬೀಜ ಅದಾನ. ಇಲ್ಲಿ ಮಾಡಿ ಇಲ್ಲೊಂದು ಬೀಜ ಹಾಕಿ. ಓಕೆ, ಇದು ಸ್ವಲ್ಪ ಎಕ್ಸ್ಟ್ರಾ ಕೆಲಸನೇ ಐತೆ ಅನ್ಕೋರಿ. ಈಗ ಅಲ್ಲೇ ಆರ್ಡ್ರಸ್ಸು ಬರ ಅಂತವ, ಬಟ್ ಆರ್ಡ್ರಸ್ ಬರ್ಬೇಕಂದ್ರೆ ಇದು ಕೆಲಸ ಮಾಡ್ಬೇಕು. ನಾ ಎರಡೂ ಮಾಡೋದು ಒಂದು ಸ್ವಲ್ಪ ಪ್ರಾಬ್ಲಮ್ ಐತಂತ ಅನ್ಸಂತೈತೆ ನೋಡ್ರಿ. ಈಗ ನನಗೆ ಬೆಳೆದು ನೋಡ್ಕೋಬೇಕು, ಇದನ್ನು ನೋಡ್ಕೋಬೇಕು. ಆಮೇಲೆ ಇಲ್ಲಿ ಬೆಳೆದಿದ್ದನ್ನು ಪ್ಯಾಕು ಮಾಡ್ಬೇಕೀಗ. ಒಬ್ರು ಯಾರು ಎಕ್ಸ್ಟ್ರಾ ಹ್ಯಾಂಡ್ ಆಗಿದ್ರೆ ಬೆಟರ್ ಇರ್ತಿತ್ತು ಅಂತ ಅನ್ಸಂತೈತಿ. ಸುಮ್ಮನೆ ಜಗಾಡ್ಕೊಂಡವ ನನ್ನ ಜೊತೆ. ಎಲ್ಲೂ ನೀರು ಹಾಕಬೇಕು. ಈಗ ಇದನ್ನು ಪ್ಯಾಕ್ ಮಾಡಬೇಕು. ಪ್ಯಾಕ್ ನೋಡಿದ್ರಿ ಗೈಸ್, ಈ ಪ್ರೊಸೆಸ್ ಎಷ್ಟು ದೊಡ್ಡದೈತೆ ಅಂತಂದೆ. ನಾರ್ಮಲ್ ಪ್ರೊಸೆಸ್ ಇಲ್ಲಿದೆ. ಇದನ್ನೆಲ್ಲ ಹಾಕಿ ಮಾಡಿಟ್ಟಾಗ ಮಾರೋದು, ಅಲ್ಲೂ ಪೊಲೀಸರ ಕಾಯಿ ಸಿಕ್ಕೊಂಡ್ರು ಅದೊಂದು ಲಫಡ. ಫುಲ್ ಲೆಂತಿ ಐತಿದೆ. ತಡ್ರಿ ರೆಡಿ ಮಾಡ್ಕೊಂಡ್ಬಿಡ್ತೇನೆ ಅಷ್ಟು. ನಾವು ದೊಡ್ಡ ಕೊತ್ತಂಬರಿ ಬಿಸ್ನೆಸ್ ಮ್ಯಾನ್ ಆಗ್ಬೇಕಂದ್ರೆ ಭಾಳ ಲೇಟ್ ಆಕೈತಿ ಒಬ್ಬನ ಮಾಡ ಅಂತ ಅಂದ್ರೆ. ಅಷ್ಟಂದ್ರೂ ಗೊತ್ತಾಗ ಅಂತ ನನಗೆ. ಪ್ಯಾಕೆಟು ಮುಗಿದು ನನ್ನ ಕಡೆ ಇದ್ದಿದ್ದು. ವಾವ್, ಸೊ ಬ್ಯೂಟಿಫುಲ್. ಇವನು 12 ಅದಾವ ಗೈಸ್. ಇಲ್ಲಿ ಇಡ್ತೇನೆ ಇವನ್ನ, ಆಮ್ಯಾಗ ತೊಗೊಂಡ್ರ ಆತು ಇವನು. ಇವು 2 ಪ್ಯಾಕೆಟ್ ಕತ್ರಿ ಇವೆಲ್ಲ ಇಲ್ಲೇ ಇಟ್ಟ. ಒಂದು ಬೀಜ ಇದೆ ಕೊತ್ತಂಬರಿ ಇದೆ, ಇಲ್ಲಿ ಇಡೋಣಂತ.
ಆರ್ಡ್ರ್ಗಳು ನೋಡೋಣ. ವಾ 4 ಬೇಕಂತ ಇವಂಗ. ಅಣ್ಣ ನೀ 6 ತಗೋ ಹೇಳ್ತೇನೆ. ಆ್ಯಂಡ್ $265 ಕೊಟ್ಬಿಡು. ಓ ಸೂಪರ್, ಕೊಡ್ತಾನಂತ. ಮಧ್ಯಾಹ್ನಕ್ಕೆ ಸೆಟ್ ಮಾಡೀನಿ. ಮತ್ತೆ ಯಾರದಾರ? ಮತ್ತೆ ಯಾರು ಇಲ್ಲ. ಸ್ವಲ್ಪ ಸ್ಯಾಂಪಲ್ಸ್ಗಳು ಕೊಟ್ಬರೋಣ ಹೋಗಿ. ಹಂಗೆ ಪೊಟೆನ್ಷಿಯಲ್ ಕಸ್ಟಮರ್ಸಿಗೆ. ಮ್ಯಾಪ್ ಒಳಗೆ ಪೊಟೆನ್ಷಿಯಲ್ ಕಸ್ಟಮರ್ಸ್ ಎಲ್ಲದಾರಪ್ಪ. ಎಲ್ಲದಾರ? ಏಯ್ ಏನ್ಲೇ ಏನ್ ಮಾಡಿಸಿ ನಡಿ, ನಮ್ಮ ಏರಿಯಾದಾಗ ಕಾಣಕ್ ನಡಿ. ನಡಿ ನಡಿ ಕಾಣ್ಬೇಡ, ನಡಿ ನಡಿ. ಬ್ರೋ ಹೊಡೆದ್ ಬಿಟ್ಟ ಅಂತ. ನಮ್ಮ ಏರಿಯಾದಾಗ ಏನ್ರ ಮಾರಾಕಿರಾಕ್ ಬರ್ಬೇಕವ. ಅವಾಗ ಐತ ಬ್ರೋ $250 ಹೋತಂತ. ವಾಟ್ ಬಂಬಾಡಿನೋ ಕ್ರೊಕೊಡಲು ಗೈಸ್. $250 ಕಳ್ಕೊಂಡೆ ನಾನು. ಬಟ್ ಯಾರೋ ಬಂದ್ರೆ ಗೈಸ್. ಬಟ್ ಇನ್ನೊಂದು ಬಂದ್ರೆ ಇಷ್ಟ ಆಗಂಗಿಲ್ಲ ಅನಿಸ್ತದೆ. ಮೆಸೇಜ್ ಮಾಡ್ದ ಅಂತ ಹೇಳಿದ್ಲಕಿ. ನಮ್ದು ಇನ್ನೊಬ್ರು ಕಸ್ಟಮರ್ ಅನ್ಲಾಕ್ ಆದರೆ ಇಲ್ಲೊಬ್ರು ಅದಾರಲ್ಲ ಪಾದ್ರಿ ಅವರು ನಮಗೆ ಇಷ್ಟಪಡಲಿಲ್ಲ. ಬ್ರೋ ಚಿಟ್ಟಿ ನನ್ನ ಏರಿಯಾದಾಗ ಏನರ ಬಂದು ಕೋತಂಬರಿ ಮಾರ್ದ ಅಂದರೆ ಮಟಾಶ್ ಮಾಡಿಬಿಡ್ತೀನಿ ಆ ನನ್ನ ಮನಗನ್ನು. ನೋಡ್ರಿ ನೀವು ಏನು ಮಾಡ್ತೇನೆ ಅಂತಂದ. ಓ ಮತ್ತೊಂದು ಆರ್ಡರ್ ಬಂದೈತಿ. 6 ತೊಗೊಲಿವ. $250 ಕೊಟ್ಬಿಡಪ್ಪ. 270 ಕೊಡು ನನಗೆ ನೀ. ಮಧ್ಯಾಹ್ನ ನೀನು ಮಧ್ಯಾಹ್ನ ಬಾ ಬೆಸ್ಟ್. ಮತ್ತೆ ಯಾರಿಲ್ಲಲ್ಲ ಆರ್ಡರ್ ಕೊಡೋದ. ಫ್ರೀ ಸ್ಯಾಂಪಲ್ ಬೇಕನ್ರಿ? ಕಳು ಮಾಡಲ ಒಂದು ಇಟ್ಟು ಪಿಕ್ ಪಾಕೆಟ್. ಪೊಲೀಸ್ ಇದ್ದ ಅಂತ ನೋಡ್ಬಿಡ್ತಿದ್ದ ಪೊಲೀಸ್. ಯಾರು ಶೆಫ್ ಅದನ್ಲ. $75 ಫ್ರೀ. ಜಿ ಕ್ರೇಜಿ. ಏ ಓ ಪೊಲೀಸ್ 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 ನೋಡ ಅಂತಾರ. ಇಲ್ಲೇನೈತೆ ಹಳೆ ಮನ್ಯಾಗ? ಓ ಚಿಟ್ಟಿ ತಂದೆಲ್ಲ ಇಲ್ಲಿ ಮಾಡ್ಕೊಂಡಾನ ನೋಡ್ರಿ ಇಲ್ಲಿ. ಇರ್ಲಿ ಬಿಡ್ರಿ ಬ್ರೋ, ಏನೋ ಬದುಕೊಂಡ್ ತಿನ್ನ ಅಂತಾನೆ ಕಳು ಮಾಡಿಬಿಡ್ಲ ಬೆಟ್ರ ಬೇಡ. ಏ ನಮ್ಮ ಮನಿ ಕಡೆ ಏನ್ ಮಾಡಾತಿ ಬ್ರೋ? ಬ್ರೋ ನೋಡಾಕ್ ಬಂದಿದ್ಯಪ್ಪ ಚಿಟ್ಟಿ ಬ್ರೋ. ಹೊಡಿತಿ ಏ ಏನು ಹೊಡಿತಿ? ಬಾ 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 ಬಾ. ನಮ್ಮ ಏರಿಯಾದಾಗ ಕಾಣಕ್ ಹೋಗ್ಬಿಡ. ನಡೀತಾ ಇರ್ಬೇಕ. ಏನ ಚಿನ್ಕೊಳ್ಳಿ ನಡೀತಾ ಇರ್ಬೇಕ. ನಮ್ಮ ಜೊತೆನ ಫೈಟಿಂಗ್ ಅಂತ. ಬರೋ ನನ್ನ ಹಳೆ ಮನ್ಯಾಗ ಪ್ಲ್ಯಾನ್ ಮಾಡ್ಕೊಂಡು ಅಲ್ಲಿ ಮಾರ ಅಂತಾನಂತೆ. $2 ಮಗ. ಏಯ್ ತಗೋಲೆ ಅವ ಏನ್ರ ಚಿಟ್ಟಿ ಅವನ ಬಂದ ಅಂದ್ರೆ ಅವ್ನ ಕಡೆ ತೊಗೊಂಡ್ರಿ ಅಂದ್ರೆ ನೋಡಿ ತಲೆ ಹೊಡೆದು ಬಿಡ್ತೇನೆ ನಿಂದೆ. ಇವಂಗೂ ಕೊಡೋಣ ಎಲ್ಲ. ಏನು ಬೇಡ ಅಂತ ಇವಂಗ. ಬ್ರೋ ಚಿಟ್ಟಿ ಕಾಣಕ್ಕೆ ಹೋಗ್ಬಾರ್ದು. ಗೈಸ್ ಅವಕ್ಕಿಂತ ಜಾಸ್ತಿ ನನ್ನ ಕಸ್ಟಮರ್ಸ್ ಸೆಲ್ ಮಾಡ್ಬೇಕು. ನಾ ಆರ್ಬೇಕಲ್ಲ ನಿನಗೆ. $100 ಆತ. ಇಲ್ಲದಾನವ ಅಡ್ಕೋಬೇಕು. ಹೂ ಶೂಟ್ ಇಲ್ಲೇ ಅದಾನ. ಡಿಪಾಸಿಟ್ ಮಾಡಿಬಿಡ್ತೇನೆ ತಡಿಪ ರೊಕ್ಕ. ಮಾಡಿದೆ ಈಗ. ಜಿ ಯಾರು ಆರ್ಡರ್ ಹಾಕಿಲ್ಲ ಇನ್ನೂ. ಆರ್ಡರ್ ಬಂದಿಲ್ಲ. ಪೊಟೆನ್ಷಿಯಲ್ ಕಸ್ಟಮರ್ಸ್ ಏನ್ರಿ ಅದಾರನ? ಇಲ್ಲೊಬ್ಬ ಅದಾನ, ಅವ್ನು ಕೊಟ್ಟು ಬರೋಣಂತ. ಬ್ರೋ ಅಲ್ಲಿ ಬೆಳ್ಯಾಕು ಹಾಕ್ಬೇಕು, ಇದು ಮಾಡ್ಬೇಕು. ಸ್ವಲ್ಪ ಎಕ್ಸ್ಟ್ರಾನ ಆಗಂತ ಅನ್ಕೊಂಬಿಡ್ರಿ. ಇದಂತರು ಫ್ರೀ ಸ್ಯಾಂಪಲ್ ಒಂದು ತಗೋರಿ. ಕ್ರೇಜ್ ಇರ್ತೈತಿ. ಇನ್ನೊಬ್ರು ಬಂದ್ರೆ ನನಗೆ ಬಂತಲ್ಲ ಆರ್ಡರ್. 2 ಬೇಕನ ಅಂತಾನೆ. ನಾನು 4 ಕೊಡ್ತೀನಿ. ಚೊಲ್ಲೋ ರೇಟಿಗೆ ಕೊಟ್ಬಿಡ್ತೀನಿ. ಯಾಕಂದ್ರೆ ನನಗೆ ಒಳ್ಳೆ ಕಸ್ಟಮರ್ ಆಗಬೇಕಲ್ಲ ಅದ್ರ ಸಂಬಂಧ. 10 ಬೇಕಾ? 10 ಬೇಕಂತ ಇವಂಗ. ಓಕೆ ನಿನಗೆ 10 ಕೊಡ್ತೇನೆ ನಾನು. 12 ತಗೋಬೇಟ್ರಿ ನೀನು. ನನಗೆ $550 ಕೊಡ್ನಿ. ಶೆಡ್ಯೂಲ್ ಇದೆ ಈಗ ಎಲ್ಲರಿಗೂ ಈಗ ಕೊಟ್ಟು ಬರ್ಬೇಕು. ನನ್ನ ಕಡೆ ಐತೆ ಆಲ್ರೆಡಿ. 12 ಕೊಟ್ಟು ಬರ್ಬೇಕು ಗೈಸ್. ಬರೀ 8 ಅದಾವ. ವೇಟ್ ಮಾಡ್ರಿ.
ಬ್ರೋ ನಾನು ಹೋಗ್ಬೇಕು, ಪ್ಯಾಕ್ ಮಾಡ್ಬೇಕು, ಮತ್ತೆ ತೊಗೊಂಡು ಬರ್ಬೇಕು, ಟೈಮ್ ಹೆವಿ ಹೋಗ್ಬಿಡ್ತೈತಿದೆ. ಕಸ್ಟಮರ್ಸ್ ವೇಟ್ ಮಾಡಲಿಲ್ಲ ಅಂತಂದ್ರೆ ಅಷ್ಟೇ ಪೋಯ ಎಲ್ಲ. ಈಗ ನೋಡ್ರಿ ಮತ್ತೆ ಹೋಗಿ ಪ್ಯಾಕ್ ಮಾಡ್ಕೊಂಡು ಬರ್ಬೇಕು. ನಾವು ಒಬ್ಬನ ಮಾಡೋದೊಂದು ಸ್ವಲ್ಪ ಕಷ್ಟನೇ ಗಾಯ್ಸಿದೆ. ಈಗ ಪ್ಯಾಕೆಟು ಇಲ್ಲನ ನನ್ನ ಕಡೆ, ಬರೀ 4 ಪ್ಯಾಕೆಟ್ಗಳದಾವ. ಓ ಗಾಡ್. ನೋಡ್ರಿ ಈಗ ಪ್ಯಾಕ್ ಮಾಡ್ಬೇಕಾ, ಇದನ್ನು ಹೋಗಿ ಕೊಟ್ಟು ಬರ್ತೇನೆ 12 ಕಸ್ಟಮರ್ಸಿಗೆ. ಗೈಸ್ ಸ್ವಲ್ಪ ಕಷ್ಟನೇ ಆಗಂದೈತೆ ಅನ್ಕೋರಿ ಇದು. ಎಕ್ಸ್ಟ್ರಾ ಹ್ಯಾಂಡ್ ಇದ್ದರೆ ಆ್ಯಕ್ಚುಲಿ ಭಾಳ ಯೂಸ್ಫುಲ್ ಇತ್ತು. ನೋಡ್ರಿ ಮತ್ತೆ ಆರ್ಡ್ರ್ ಬಂತು. ಇವನೆಲ್ಲ ಆರ್ಡ್ರ್ 12 ಕೇಳಿದ್ದ ಇವ. 12 ಕೇಳಿದ್ದ ಗೈಸ್. ಕರೆಕ್ಟ್ 12 ಅದಾವ, ಕೊಟ್ಟೆ. ಓ ಆರ್ಡ್ರುಗಳು ಹೆವಿ ಬರ ಅಂತವು, ಬಟ್ ನನಗೆ ಮಾಡಕ್ಕೆ ನನ್ನ ಕಡೆ ಪ್ಯಾಕೆಟ್ಸು ಇಲ್ಲ ಆ್ಯಂಡ್ ಅದನ್ನು ಮಾಡಕ್ಕೆ ಪೇಷನ್ಸು ಇಲ್ಲ. ನಡ್ರಿ ಈ ಕಡೆ ಹೋಗಿ ಪ್ಯಾಕೆಟ್ಸ್ ತೊಗೊಂಡು ಬರ್ಬೇಕಾ, ಅದ್ರೊಳಗೆ ಹಾಕ್ಬೇಕಾ, ಮಾರ್ಬೇಕಾ. ಪಟ್ಟಣ ಹೋಗ್ಬೇಕು. ಇವ್ನು ಲೇ ನಮ್ಮ ಏರಿಯಾ ಕಂಡಿ ಅಂದ್ರೆ ನೋಡೆ ಬ್ರೋ. ಬಟ್ ಚಿಟ್ಟಿ ಜೊತೆ ದೋಸ್ತಿ ಮಾಡ್ಬೇಕನ್ನಿಸ್ತೈತೆ ಗೈಸ್. ಯಾಕಂದ್ರೆ ಇದು ನಾನು ಹೋಗೋದು ಬರೋದು ಪ್ಯಾಕ್ ಮಾಡೋದು ಭಾಳ ಕಷ್ಟ ಐತಿದು. ನಾ ಏನೋ ಜಗಳ ಮಾಡ್ಕೊಂಬಿಟ್ಟೆ ಗೊತ್ತೈತಿ, ಬಟ್ ಸ್ಟಿಲ್ ಅವ ಭಾಳ ಹೆಲ್ಪ್ ಮಾಡ ಅಂತಿದ್ದ ನನಗೆ. ನೋಡ್ರಿ ಈಗ ಮತ್ತೆ ನಾ ಕಟ್ ಮಾಡ್ಬೇಕೀಗ, ಇಲ್ಲಿ ಆರ್ಡ್ರ್ ಬರ ಅಂತವ. ನಾವು ಜಗಳ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಬ್ರೋ ಇಬ್ಬರು. ಅವನ ಜೊತೆ ಹೋಗಿ ಹೆಂಗಾರೆ ಕಾಂಪ್ರೂವ್ ಮಾಡ್ಕೊಂಡು ಬಂದುಬಿಡ್ಲಿ. ಯಾಕಂದ್ರೆ ನಾವು ದೊಡ್ಡ ಬಿಸ್ನೆಸ್ ಮಾಡ್ಬೇಕಂದ್ರೆ ಗೈಸ್ ಐ ಡೋಂಟ್ ಥಿಂಕ್ ಸೊ ವಿ ನೀಡ್ ಟು ಫೈಟ್ ಮಾಡಿದ್ವಿ ಅಂದ್ರೆ ವರ್ಕೌಟ್ ಆಗಲ್ಲ. ಇದು ಭಾಳ ಸ್ಲೋ ಆಗಿಬಿಡ್ತೈತೆ ಕೆಲಸ ಎಲ್ಲ. ತಡ್ರಿ ಚಿಟ್ಟಿ ಜೊತೆ ಹೋಗಿ ಮಾತಾಡ್ಬಿಡ್ತೇನೆ ನಾನು. ನಂದು ಸ್ವಲ್ಪ ತಪ್ಪಾಯಿತ್ತು, ಪೊಲೀಸರ ಕಡೆ ಚೆನ್ನಾಗಿ ತಪ್ಸ್ಕೋಬೇಕಿತ್ತು, ತಪ್ಸ್ಕೊಳಕ್ಕಾಗಲಿಲ್ಲ. ಒನ್ ಟೈಮ್ ಹೋಗಿ ಸಾರಿ ಕೇಳಿದ್ರಾಗ ಏನೈತೆ ಹೇಳ್ರಿ. ಪಾಪ ಫಸ್ಟ್ ದಿನ ಸಿಟಿ ಒಳಗೆ ಬಂದಾಗಿಂದ ಹೆಲ್ಪ್ ಮಾಡೋಣಲ್ಲ, ಅದ್ರ ಸಂಬಂಧ ಐ ವಿಲ್ ಗೋ ಆಸ್ ಹಿಮ್ ಸಾರಿ ಆ್ಯಂಡ್ ಬಂದು ಒಂದು ಸ್ವಲ್ಪ ಇದೆಲ್ಲ ರೆಡಿ ಮಾಡಪ್ಪ ಪಟ್ ಅಂತ ಹೇಳ್ತೇನೆ ಬ್ರೋ. ಜಲ್ದಿ ಎಕ್ಸ್ಪಾಂಡ್ ಮಾಡ್ಬೇಕು ನಾವು, ಇಲ್ಲ ಅಂತಂದ್ರೆ ಇದು ಭಾಳ ಕಷ್ಟ ಆಗ್ಬಿಡ್ತೈತಿ. ಎಲ್ಲ ನೀವು ಕಸ್ಟಮರ್ ನಮ್ಮದು ಕಸ್ಟಮರ್ ಇಲ್ಲ, ನನಗೆ ಕಸ್ಟಮರ ಕಾಣ ಅಂತಿಲ್ಲಲ್ಲ. ಕಸ್ಟಮರ್ ಪ್ಲೀಸ್, ಕಸ್ಟಮರ್ ಗ್ಲಿಚ್ ಆಗ್ಯಾನ. ಇಲ್ಲೇ ಇಲ್ಲ ಗೈಸ್. ನಾನು ಏನು ಮಾಡ್ತೀನಿ, ಚಿಟ್ಟಿ ಕಡೆ ಹೋಗಿ ನೋಡಪ್ಪ ಚಿಟ್ಟಿ ಸಾರಿ ನಾವು ಅವತ್ತಿದೆ ಅಂತಂದು ನಾನು ಸಾರಿ ಕೇಳ್ಬಿಡ್ತೇನೆ. ಇವರೆಲ್ಲ ಸೀನ್ ಆಗ್ಬಿಡ್ತೈತೆ. ಅವನು ಚಿಟ್ಟಿ ಎಕ್ಸ್ಕ್ಯೂಸ್ ಮೈ ಚಿಟ್ಟಿ ಮನ್ಯಾಗಿಲ್ಲ ನಾವ. ಎಕ್ಸ್ಕ್ಯೂಸ್ ಮೈ ಚಿಟ್ಟಿ. ಇಲ್ಲ ಚಿಟ್ಟಿ ಕೇಳಿಲ್ಲ. ಸ್ವಲ್ಪ ಸೀನ್ ಆತಾತ. ನಾನು ಸ್ವಲ್ಪ ಲಪಡ ಮಾಡಿದೆ, ಅದು ನಂದು ಇದಾಗ ಕಳು ಆಗ್ಬಿಟ್ಟು ಏನಂತಿ ಅವ ಅಲ್ಲೇ ಪೊಲೀಸರು ಬಂದು ಸೀನ್ ಮಾಡಿಬಿಟ್ರಪ್ಪ. ಆಗ್ಲಿಲ್ಲ ನಿಮ್ಮ ಕೈಯಾಗ ಅಂತ ಹೇಳ್ರಿ. ಹಂಗಲ್ಲ, ಈಗ ನೀನು ಮಾಡಿದೆ ಅಂದ್ರೆ ಏನು ಆಕೈತೆ ಅನ್ಕೊಂಡಿನ. ನಾ ಏನು ಹೇಳ ಅಂತೀನಿ, ನಂದು ಪ್ರಾಬ್ಲಮ್ ಆಗೈತಿ, ನೀನು ಬಾಯಿಗೆ ಬಂದಾಗ ಮಾತಾಡಿದಿ. ಇಬ್ರು ಜೊತೆಗೆ ಸೇರಿ ಕೆಲಸ ಮಾಡ್ಬೇಕು ನಾವೆಲ್ಲ, ವರ್ಕೌಟ್ ಆಗಲ್ಲ ಇದು ಎಂಪೈರ್ ಬಿಲ್ಡ್ ಮಾಡ್ಬೇಕಂದ್ರೆ. ಏನಂತಿ? ಹಂಗಂದ್ರೆ ಒಂದು ಚಾನ್ಸ್ ನೋಡ್ರಿ, ವಾಪಸ್ ನಾನು ನಿಮ್ಮ ಕಡೆ ಬಂದ್ ಮಾಡ್ಬೇಕಂತಂದ್ರೆ ನಾವ್ ಏನೇ ಮಾಡಿದ್ರು ಎಲ್ಲಾರ್ದು ಅರ್ಧ ನಿಮ್ದು ಮನೆ ನಿಮ್ದು ಅವೆಲ್ಲ ಇಲ್ಲ ಇನ್ಮೇಲೆ. ಹಂಗಂದ್ರೆ ಬರ್ತೀನಿ, ಇಲ್ಲಾಂದ್ರೆ ಹೋಗ್ರಿ ಆಚೆ. ಗೈಸ್ ನನಗೆ ಗೊತ್ತೈತೆ ನಾ ಕತ್ತಲದೊಳಗೆ ಕಾರಣ ಅಂತಿಲ್ಲ ಅಂತ, ಬಟ್ ಸ್ಟಿಲ್ ಐ ಥಿಂಕ್ ಒಪ್ಕೊಳ್ಳೋದು ಕರೆಕ್ಟ್ ಐತೆ ಅನಿಸ್ತೈತಿ. ನೋಡ್ರಿ 1 ಕೋಟಿ ಆತಂದ್ರೆ 50% ಅಂದ್ರೆ 50 ಲಕ್ಷ. 50 ಲಕ್ಷದಾಗ ಆರಾಮ್ ಜೀವನ ಮಾಡ್ಬೋದು ನಾವು, ಹೌದಿಲ್ಲ? ಓಕೆ ಒಪ್ಕೊಂಬಿಡೋಣ ಅಂತ. ಚಿಟ್ಟಿ ಐ ಆಮ್ ರೆಡಿ ಟು ಅಕ್ಸೆಪ್ಟ್ ಇಟ್. ಪ್ಲೀಸ್ ಮನೆಗೆ ಬಂದು ಅದು ಅಡುಗೆ ಮಾಡುವ, ಅಂದ್ರೆ ಕೊತ್ತಂಬರಿ ಬೀಜ ಎಲ್ಲ ಅದು ಬೆಳೆಸೋದು ಮಾಡ್ಬಾ. ಯಾಕಂದ್ರೆ ಸೀನ್ ಹಾಕೈತಿ, ಒಬ್ಬನ ಮಾಡಕ್ ಆಗಂತಿಲ್ಲ, ಕಷ್ಟ ಆಗಂತೈತಿ. ಇಲ್ಲಿ ನೋಡ್ರಿ ಗೈಸ್ ಎಷ್ಟು ಮಾಡ್ಕೊಂಡಾನು, ಯಪ್ಪ ಇಲ್ಲಿ ನೋಡ್ರಿ ಇಲ್ಲಿ ಎಷ್ಟು ಮಾಡ್ಯಾನಿವ. ಬಾ ತೊಗೊಂಡು ಹೋಗ್ಬಿಡಮ್ಮ ಮನೆಗೆ ಇವೆಲ್ಲ. ನಾನು ತೊಗೊಂಡು ಬರ್ತೀನಿ ಬಿಡು, ಬಾ. ಗೈಸ್ ಯಾಕೆ ಜಗಳ ಮಾಡ್ಕೋಬೇಕು, ಇಬ್ರು ಒಂದಾಗಿದ್ದು ಮಾಡಿದ್ರೆ ಬೆಟರ್ ಅನ್ನಿಸ್ತೈತಿ. ಸುಮ್ಮನೆ ಪಟ್ ಮಾಡಿಡ್ತಾನ, ಪಟ್ ಹೋಗಿ ಮಾರ್ಕೊಂಡು ಪಟ್ ಹೆವಿ ರೊಕ್ಕ ಮಾಡ್ಬೋದು ನಾವು. ಬ್ಯಾಕ್ ಟು ಬ್ಯಾಕ್ ರೊಕ್ಕ ಮಾಡ್ಬೋದು.
ಇಬ್ರು ಸ್ವಲ್ಪ ಡಿಫ್ರೆಂಟ್ ಇದ್ಬಿಟ್ರೆ ಸ್ವಲ್ಪ ಕಷ್ಟ ಆಕೈತಿ. ಇದು ಸಪ್ರೇಟಾಗಿ ಮಾಡೋದಲ್ಲ ಅನಿಸ್ತೈತಿ ನನಗೆ. ನೋಡ್ರಿ ಇನ್ನೂ ತಂದು ಇಲ್ಲೊಂದು ಹಾಕ್ಬೋದು ಅವ, ಇನ್ನೂ ಪ್ಯಾಕೆಟ್ಗಳು ಮಾಡ್ತಾನೆ. ಇನ್ನೂ ಅವು ಏನರ ಮಾಡ್ದೆ ಅಂದ್ರೆ ಗೈಸ್ ನಾ ಮಿಕ್ಸರ್ ಒಳಗೆ ಏನರ ಹಾಕಿ ಏನರ ಕ್ರೇಜಿಯಾಗಿ ಮಿಕ್ಸ್ ಮಾಡಿ ಮಾರ್ದೆ ಅಂತೇಳ್ರಿ. ವೆಲ್ಕಮ್ ಮಾಡ್ರಿ, ಡೋನಟ್ ಗಿನ್ನಟ್ ತಿನ್ನಿಸ್ರಿ, ಮನೆಗೆ ಬಂದಿ ತಗೋರಪ್ಪ ತಿನ್ನ ಕೇಳಿಲ್ಲ. ಈಗ ನೀನು ಒಂದು ಕೆಲಸ ಮಾಡ ನೋಡ, ಒಂದೇ ಚಿಟಿ ನಾವು ಏನು ಮಾಡ್ಬೇಕಂದ್ರೆ ನಾನು ಬಾಜು ಬಂದಿದ್ರೆ ಹೇಳ್ತೇನಿಲ್ಲ, ಈ ಕಡೆ ಅಲ್ಲಲ್ಲೇ ಹಿಂಗೆ ಬಂದಿದ್ರೆ ನಾವು ಕ್ರೇಜಿ ಆಗಿರೋ ಎಂಪೈರ್ ಬಿಲ್ಡ್ ಮಾಡ್ಬೇಕಾದ. ಆ್ಯಂಡ್ ಆ ಎಂಪೈರ್ಗೆ ನಾವೇ ಇರ್ಬೇಕ. ಈ ಹೈ ಫೀಲ್ಡ್ ಒಳಗೆ ನಮ್ಮಿಬ್ಬರು ಬಿಟ್ರೆ ಯಾರು ಹಾಕೋಬಿಡ್ದು ಕೋತಂಬರಿ ಮಾರೋರ ಹಂಗೆ ಬಿಲ್ಡ್ ಆಗೋಣ. ನಾವು ಕಾರ್ ತೊಗೊಳೋಣ, ಮನಿ ತೊಗೊಳೋಣ, ದೊಡ್ಡ ಬಂಗ್ಲೋ ತೊಗೊಳೋಣ, ನಾವು ಶ್ರೀಮಂತರಾಗೋಣ, ಅಗರ್ಭ ಶ್ರೀಮಂತರಾಗೋಣ ಅಂತ. ಓಕೆ, ಆರ್ ಯು ರೆಡಿ ಬ್ರೋ? ಆರ್ ಯು ವಿನ್? ಎಸ್, ಲೆಟ್ಸ್ ಡೂ ದಿಸ್. ಮಲ್ಕೋ ಈಗ. ಇದ್ಯಾವುದಕ್ಕಿತ್ತ? ಹೊಡಿಬೇಡ ಮಲ್ಕೋ ಸುಮ್ಮ. ಓಕೆ, ಈಗ ಏನು ಆಕೈತೆ ಗೊತ್ತಾರೆ, ಚಿಟ್ಟಿ ಎಲ್ಲ ರೆಡಿ ಮಾಡ್ತಾನೆ. ಸೊ ನಾ ಹೋಗೋಗಿ ಪಟ್ ಮಾರಿ ಬರ್ತೇನೆ. ಆ ಪ್ಯಾಕೆಟ್ ಮಾಡಿ ಇಡ್ತಾ ಇರ್ತಾನೆ. ಈಗ ನನಗೆ ನಂದು ಏನಿಲ್ಲ ಕೆಲಸ, ಕ್ರೇಜಿಯಾಗಿ ಎಲ್ಲರೂ ಡೆಲಿವರಿ ಮಾಡ್ಬೇಕು ನೋಡ್ರಿ ಈಗ ನಾನು ಬಂದವರಿಗೆ ಸೂಪರಾಗಿ. ಆ್ಯಂಡ್ ಪೊಟೆನ್ಷಿಯಲ್ ಕಸ್ಟಮರ್ಸ್ಗಳಿಗೆ ನಾನು ಸ್ವಲ್ಪ ತೊಗೊಂಡು ಬರ್ತೀನಿ. ಮಿಕ್ಸ್ ಮಾಡಕ್ಕೆ ಏನಾರ ತೊಗೊಂಡು ಬರಲಿ. ಇದ್ರ ಕೈಲಿ ಮಿಕ್ಸ್ ಮಾಡಬೇಕಲ್ಲ, ಅದ್ರ ಸಂಬಂಧ ಒಡಿಸೆ ತೊಗೊಂಬರ್ರಿ. ಏನೇನು ಬೇಕು ಹೇಳ? ರೆಡ್ ಪ್ಯಾರಾಸಿಟಮಾಲ್ ತೊಗೊಂಬಂದ್ಬಿಡ್ರಿ. ರೆಡ್ ಪ್ಯಾರಾಸಿಟಮಾಲ್ ಏನೇನು ಬೇಕು ಹೇಳ, ತೊಗೊಂಡು ಬರ್ತೇನೆ. ರೆಡ್ ನಿಮ್ಮ ಹೆಸ್ರು ರೀ, ಪ್ಯಾರಾಸಿಟಮಾಲ್ ತೊಗೊಂಬರ್ರಿ. ಏನು ಮಿಕ್ಸ್ ಮಾಡಕ್ಕೆ ಏನೇನು ಬೇಕು ಹೇಳವ, ಅಷ್ಟು ಐಟಮ್ಸ್ ತೊಗೊಂಡು ಬರ್ತೇನೆ. ನಾವು ಕ್ವಾಲಿಟಿ ಆಗಿರೋದು ಇನ್ನೂ ಡೇಂಜರ್ ಆಗಿ ಮಾರ್ಬೇಕು, ಅದ್ರ ಸಂಬಂಧ ಗಿರ್ಮಿಟ್ ಮಾಡಿ. ನಾ ಏನಂತೀನಿ, ಜ್ವರ ಬರೋರು ಪ್ಯಾರಾಸಿಟಮಾಲ್ ತೊಗೊಂತಾರ, ನಾವು ಪ್ಯಾರಾಸಿಟಮಾಲ್ ಕೊತ್ತಂಬರಿ ಸೊಪ್ಪದಾಗ ಹಾಕ್ಬಿಡೋಣ, ಏನಂತೀರಿ? ಬೆಸ್ಟ್, ಜ್ವರನ ಬರಂಗಿಲ್ಲ ಅಷ್ಟೇ. ಅದಾದ್ಮೇಲೆ ಮತ್ತೇನ್ ಬೇಕ? ಮಕಾಯಿ ನೋಡ ಅಂತೀವಿ ಒಲೆ, ಹೇಳೆ ಮತ್ತೇನ್ ಬೇಕ? ತಡೀರಿ, ಯೋಚನೆ ಮಾಡ ಅಂತೀನಿ ಏನ್ ಹಾಕ್ಬೋದು ಅಂತೇಳಿ. ಯೋಚನೆ ಮಾಡಿ ಪಟ್ ಅಂತಂದ್ರೆ ರೊಕ್ಕ ಅದ ತೊಗೊಂಬರ್ತೀನಿ. ಒಂದ್ ಕೆಲ್ಸ ಮಾಡೋಣ, ಪ್ಯಾರಾಸಿಟಮಾಲ್ ತಗೊಂಡ್ರೆ ನಿದ್ದೆ ಬರಂಗಾಗತ್ತೆ, ಎನರ್ಜಿ ಡ್ರಿಂಕ್ ತಗೊಂಬರ್ರಿ. ಆಮೇಲೆ ಜ್ವರ ಬಲ್ದೇ ಇರೋರಿಗೆ ಶೀತನೂ ಬರೋದ್ ಬೇಡ, ಶೀತದ ಮೆಡಿಸಿನ್ ತಗೊಂಬರ್ರಿ. ಓಕೆ ಡನ್. ಬ್ಲೂ ಮೆಡಿಸಿನ್. ಓಕೆ ಗೈಸ್, ಏನೇನೋ ಹೇಳ್ದವ. ಎನರ್ಜಿ ಡ್ರಿಂಕ್ ತೊಗೊಂಡು ಬರ್ಬೇಕು. ಮತ್ತು ಇವ್ನು ತೊಗೊಂಡು ಬಂದೆ ನಾರ್ಮಲ್ ಏನು ಮರ ಅಂತೀವಲ್ಲ ಕೊತ್ತಂಬರಿ, ಸ್ವಲ್ಪ ಕ್ರೇಜಿಯಾಗಿ ಮಾಡಿ ಮಾರೋಣ ಅಂತ, ಅವಾಗ ಇನ್ನೂ ಮಜಾ ಬರ್ತೈತೆ. ಅದ್ರ ಸಂಬಂಧ ಇಲ್ಲಿ ಒಂದು ಸ್ಟೋರ್ ಐತಿ, ಗ್ಯಾಸ್ ಮಾರ್ಟ. ಇಲ್ಲಿ ಹೋಗಿ ನಾವು ಎಲ್ಲ ಆರ್ಡರ್ ಮಾಡಿ ತೊಗೊಂಡು ಬರ್ಬೇಕು. ರೊಕ್ಕ ಚಲೋ ಐತೆ ನಮ್ಮ ಕಡೆ. ಸ್ವಲ್ಪ ತಡಿಪ, ಏನೇನೋ ಇವ್ನಿಗೂ ಏನೋ ಇದು ಬೇಕಂತ, ಫ್ರೀ ಸ್ಯಾಂಪಲ್ ಕೊಡ್ಬೋದು ಇವ್ಗೆ ನಾನು. 91% ಚಾನ್ಸಸ್. ನೈಸ್, ಇವಂಗೂ ಕೊಟ್ಟೆ ನಮ್ಮ ಕಸ್ಟಮರ್ ಮಾಡ್ಕೊಂಬಿಡೋಣ. ಹೆಂಗೈತ್ರಿ ನಮ್ಮ ಕೊತ್ತಂಬರಿ? ಕ್ರೇಜಿ. ಇಷ್ಟ ಆಗಲಿಲ್ಲ. ಎನರ್ಜಿ ಡ್ರಿಂಕ್ ಇಲ್ಲ, ಬಂದಿಲ್ಲ ನಮಗಿನ್ನೂ. ಕೋಕ್ ಐತಿ, ಬನಾನಾ ಐತಿ. ಪ್ಯಾರಾಸಿಟಮಾಲ್ ಒಂದು 20 ತೊಗೊತೀನಿ. ಆಮೇಲೆ ಇದು ಶೀತದ ಮೆಡಿಸಿನ್, ಇದು 20 ತೊಗೊತೀನಿ. ಆಮೇಲೆ ಇದು ಒಂದು 20 ತೊಗೊಂಡ್ಬಿಡ್ತೀನಿ. ನೋಡೋಣ ಅಂತಿದ್ರಾಗ ಏನು ಮಾಡ್ಬೋದವ ಅಂತಂದು. ಪ್ಯಾಕೆಟ್ಗಳು ಬೇಕಾಕವ, ಪ್ಯಾಕೆಟ್ಗಳೊಂದು 20 ತೊಗೊಂಡ್ಬಿಡ್ಲಿ. ಓಕೆ, ಪ್ಯಾಕೆಟ್ಗಳು ಕೊಡಲಿಲ್ಲ ಇವ ನನಗೆ, ಪ್ಯಾಕೆಟ್ಗಳು ಕೊಡಲಿಲ್ಲ ಇವ ನನಗೆ. ಚಿಟ್ಟಿ ತೊಗೊಂಬರ್ತಾನೆ ತಗೋರಿ, ಅದು ಪ್ಯಾಕೆಟ್ಗಳದ್ದೇನು ಪ್ರಾಬ್ಲಮ್ ಇಲ್ಲ. ಗೈಸ್ ನೋಡಿಲ್ಲ, 3 ಬೇಕಂತ ಇವಂಗೆ. ನಾ ಏನು ಮಾಡ್ತೀನಿ, 5 ತೊಗೊಬ್ರು, ಸ್ವಲ್ಪ ಎಕ್ಸ್ಟ್ರಾ ಕೊಟ್ಬಿಟ್ಟು ನನಗೆ, ಅಷ್ಟೇ ಸಾಕು. 250 ನೋ ವೇ. ಅವಾಗಲೇ ಇವನೇ ಈಗಲ್ಲಿ ಇದ್ದಲ್ಲ, ಅವನೇ ಕೆಳ ಅಂತಿದ್ದ ಅಂಗಡಿದವನೇ. ಏನೋ ಬರ್ದಾರಲ್ಲ, ಚಿಟ್ಟಿ ಇವತ್ತನ್ನೆಲ್ಲ ಹಾಕಿ ಏನು ಮಜ್ಗೂಟ ಮಾಡ್ತಾನೆ ನೋಡಂಬರ್ರಿ. ಇಲ್ಲ ನಾವ ಹಾಕಿ ಮಾಡಿಬಿಡಂಬರ್ರಿ ಏನ್ರಿ ಮಜ್ಗೂಟ ಇದ್ರೊಳಗೆ. ಸೂಪರ್ ಕ್ರೇಜಿ ಪನ್ ಅಮೇಜಿಂಗ್ ಆಕೈತಿ. ಇಲ್ಲೇ ಇಲ್ಲದಾವಲ್ಲ, ಇವನು ತೊಗೊಂಡೆ ನಾನು. ತೊಗೊಂಡು ಬಂದೆ, ನೀವು ಮಿಕ್ಸ್ ಮಾಡ್ತೀನಿ. ನಾವು ಎಲ್ಲೋ ಹೋಗ್ಯಾನ ತರಕೇನೋ. ನಾವೇನು ಮಾಡೋಣ ಗೈಸ್, ಫಸ್ಟ್ ಇದ್ರೊಳಗೆ ಪ್ರಾಡಕ್ಟ್ ಕೋಕೋ ಹಾಕೋಣ. ಕೋಕೋ ಹಾಕಿ 20 ಇವನ್ನ ಹಾಕೋಣಂತ. ಸೊ ಇವು ಎರಡು ಎಲ್ಲ ಮಿಕ್ಸ್ ಆದ್ರೆ ಏನಾಕೈತೆ ನೋಡೋಣ. ಫಸ್ಟ್ ಇದ್ರೊಳಗೆ ಹಾಕೊಂಡು ಮಿಕ್ಸಿ ಒಳಗೆ ಕೋಕೋ ಮತ್ತು ಇದು ಸೂಪರ್ ಕ್ರೇಜಿ ಅಮೇಜಿಂಗ್ ಇದು ಮಾಡ ಅಂತೀವಿ. ಇದನ್ನಿಷ್ಟು ಮಿಕ್ಸ್ ಮಾಡ್ಬೇಕಿದ್ರೆ ಮಿಕ್ಸ್ 59 ಸೆಕೆಂಡ್ ಮಿಕ್ಸ್ ಆಕೈತಿ ಅದು. ಈಗ ನಮ್ದು ಮಿಷನ್ ಐತಿ, ನಮ್ಮ ನೆಲ್ಸನ್ ಕಾಕ ಹೇಳ್ಯಾನ ನಮ್ಗೆ ಮೇನ್ ಆಗಿ ಕೋಲೆ ಲುಡ್ವಿಗೆ ಮತ್ತು ಬೆತ್ ಅವ್ರ ಜೊತೆ ಫುಲ್ ಸಂಬಂಧ ಕ್ರಿಯೇಟ್ ಮಾಡ್ಕೋಬೇಕಂತ ನಾವು. ಕೋಲು ಲುಡ್ವಿ ಬೆತ್ ಅವ್ರಷ್ಟು ಅವ್ರೆಲ್ಲರ ಜೊತೆ ಚೊಲ್ಲೋ ಸಂಬಂಧ ಕ್ರಿಯೇಟ್ ಮಾಡ ಅಂತ ಹೇಳ ಅಂತಾನ.
ಆ್ಯಂಡ್ ಓಜಿ ಭಾಳ ಬೇಕು ನೋಡಪ್ಪ. ಆರ್ಡ್ರ್ ಎಲ್ಲರೂ ಹೆವಿ ಕೊಡ ಅಂತಾರೆ. ಪಟ್ ಮಾಡೆ. ಇದೇನ್ ಮಾಡ್ತೀರಾ ನೀವು? ಇದ್ರೊಳಗೆ ಮಿಕ್ಸ್ ಮಾಡೀನಿ ಕೋಕೋ ಕೋಲಾ. ಈಗ ಹ್ಮ್ ಇದ್ರ ನೆಕ್ಸ್ಟ್ ಇದು ಶೀತದ ಮೆಡಿಸಿನ್ ಹಾಕ್ಬಿಡ್ತೇನೆ ಈಗ. ಒಡ್ಸೆ ಹಾಕ್ರಿ ಏನೇನ್ ಬರುತ್ತೆ ಎಲ್ಲ ಹಾಕ್ರಿ. ಇದನ್ನ ಮಾರಿ ಬರ್ತೇನೆ ಹೋಗಿಲ್ಲ. ಪ್ಯಾರಾಸಿಟಮಲ್ ಹಾಕ್ಬಿಡ್ತೇನೆ ಅಷ್ಟೇ. ಜ್ವರನ ಬರ್ಬಾರ್ದು. ಪ್ಯಾರಾಸಿಟಮಾಲ್ ಹಾಕ್ರಿ ಫಸ್ಟ್, ಆದ್ಮೇಲೆ ಶೀತ ಹಾಕ್ರಿ. ಎರಡು ಮಿಕ್ಸ್ ಮಾಡಿಬಿಡ್ಲಿ. ಹಾ ಮಿಕ್ಸ್ ಮಾಡಿ ಹಾಕ್ಬಿಡ್ರಿ, ಹೇಳ್ತೀನಿ ಓಕೆ ಏನಾಗತ್ತೆ ನೋಡೇ ಬಿಡು ನಾನು. ಗೈಸ್ ಇದಾದ್ಮೇಲೆ ಇದನ್ನು ಮಿಕ್ಸ್ ಮಾಡ ಅಂತ ಹೇಳ ಅಂತಲ್ಲ. ಇದು ಏನೋ ಬಂತ, ಇದ್ರ ಹೆಸರು ಏನು ಹೇಳ್ರಿ? ಗಟ್ಟಿ ಮಂಗ್ಯ. ಇದು ಗಟ್ಟಿ ಮಂಗ್ಯ ಬಂತು. ಇನ್ನೂ 10 ಹಾಕ್ಬೇಕಾ? ಬರೀ 10 ಅಷ್ಟೇ ಹಾಕ್ಬೋದಾ ಇದ್ರೊಳಗೆ? ತೋರ್ಸ್ರಿ ಗಟ್ಟಿ ಮಂಗ್ಯನ ತೋರ್ಸ್ರಿ. ಹಾ ಗಟ್ಟಿ ಮಂಗ್ಯ ಬಂದೈತಿ ಈಗ ನನಗೆ. ತೋರ್ಸ್ರಿ ಅದನ್ನ. ತಡಿ ತೋರ್ಸ ಅಂತೀನಿ. ಇಲ್ಲೇನೋ ಕೆಲಸ ಮಾಡ ಅಂತೀನಿ. ಗಟ್ಟಿ ಮಂಗ್ಯ ಇದಕ್ಕೆ ಅಷ್ಟು ಎಕ್ಸೈಟೆಡ್ ಅದಿ ನೀನೆ? ಗಟ್ಟಿ ಮಂಗ್ಯ ಇಲ್ಲಿ ಇಡ್ತೇನೆ ನೋಡ. ಗಟ್ಟಿ ಮಂಗ್ಯ ಬಂದೈತಿ. ಏನ್ ಮಾಡ್ಬೇಕು ಗಟ್ಟಿ ಮಂಗ್ಯ ತಗೊಂಡ್ರಿ? ಇದು ದಪ್ಪ ಮಂಗ್ಯ ರೀ, ಇದು ಗಟ್ಟಿ ಮಂಗ್ಯ ಅಲ್ಲ, ಅದೇ ಅಂತೀನಿ ನಾನು. ಹಾ ಓಕೆ ದಪ್ಪ ಮಂಗ್ಯ. ಹಾ ಪಟ್ ಪ್ಯಾಕೆಟ್ ಮಾಡಪ್ಪ. ಹೆವಿ ಆರ್ಡರ್ಸ್ ಅದಾವ ಇಲ್ಲಿ. ಆರ್ಡರ್ಸ್ ಎಲ್ಲ ಇಲ್ಲಿ ಇಟ್ಟಿದ್ನಲ್ಲ, ಪ್ಯಾಕೆಟ್ ಮಾಡಿ ಎಲ್ಲ ತಗೊಂಡೆ ಹೊಂಟೇನಿ. ಅಲ್ಲಿ ಇನ್ನೂ ಇದೆ ನೋಡಿ. ಅಲ್ಲೇ ಅದ ಪ್ಯಾರಾಸಿಟಮಲ್ ಇಟ್ಟೇನಿ, ಇದನ್ನ ಇಟ್ಟೇನಿ. ಅದನ್ನ ಮಿಕ್ಸ್ ಹಾಕಿ ಇಟ್ಬಿಡೆ. ಇನ್ನೊಂದು ಮಿಕ್ಸಿಂಗ್ ಇದ ತಗೊಂಡ್ಬರ್ಬೇಕಾ? ಮಿಕ್ಸಿಂಗ್ ಸ್ಟೇಷನ್ ಇನ್ನೊಂದೇನು ಬೇಡ. ಅಲ್ಲೇ ಒಂದು ಹೊಸ ಕಸ್ಟಮರ್ಸ್ ತೊಗೊಳ ಅಂತಿಲ್ಲ ಅವ್ರಿಗೆ. ನಾರ್ಮಲ್ ಇದು ಇಷ್ಟ ಆಗ ಅಂತಿಲ್ಲ ಅವ್ರಿಗೆ. ಏನ್ರೆ ಸ್ಪೆಷಲ್ ಆಗಿ ಮಾಡ್ಕೊಡ್ಬೇಕು ಅವ್ರಿಗೆ. ಗೈಸ್ ನಮ್ಮ ಕಸ್ಟಮರ್ ಎಲ್ಲದಾನಪ್ಪ, ಇಲ್ಲದನಲ್ಲ. ಎಷ್ಟು ರೊಕ್ಕ ಆತೆ? ಡಿಚಾಕ್ ರೊಕ್ಕದ ಮೇಲೆ ರೊಕ್ಕ. ರೆಡ್ ಪ್ಯಾರಾಸೈಟ್ ಎಲ್ಲರಪ್ಪ. ಸೂಪರ್ ಕ್ರೇಜಿ ಪನ್ ಅಮೇಜಿಂಗ್. ಗೈಸ್ ಚೆಟ್ಟಿಗೆ ಹೋಗಿ ಏನ್ರಿ ಗಿಫ್ಟ್ ಮಾಡೋಣ. ನನ್ನ ಕಡೆ ಇದೈತಿ ಸ್ಕೇಟ್ ಬೋರ್ಡ್ ಗಿಫ್ಟ್ ಮಾಡೋಣ ಬ್ರೋ. ಅವಂಗ ತಡ್ರಿ, ಅವಂಗ ಜಗಾಡಿದ್ದೆ ಅಲ್ಲ, ಅದ್ರ ಸಂಬಂಧ ಕ್ರೇಜಿಯಾಗಿ ಏನ್ರಿ ಗಿಫ್ಟ್ ಮಾಡ್ತೇನೆ. ಈ ಸ್ಕೇಟ್ ಬೋರ್ಡ್ ಮರ ಅದಾನ. ಒಂದು ಸ್ಕೇಟ್ ಬೋರ್ಡ್ ತೊಗೊಳ್ಳೋಣ ಇವಂಗ ಚಿಟ್ಟಿಗೆ. ಯಾವುದ್ರೆ ಪಾಪ ಅವ್ನು ಪ್ಯಾಕೆಟ್ ಟಿಕೆಟ್ ತೊಗೊಂಬರಕ್ಕೆ ರೊಕ್ಕ ಬೇಕೆ, ಅಡ್ಡಾಡಕ್ಕೆ ಬೇಕಲ್ಲ ಗೈಸ್. ಅದಕ್ಕೆ ಒಂದು ಸ್ಕೇಟ್ ಬೋರ್ಡ್ ಕೊಡಿಸ್ಬಿಡ್ತೇನೆ ನಾವು. 100 200 ಒಂದು ಸಣ್ಣದೊಂದು ಸ್ಕೇಟ್ ಬೋರ್ಡ್ ಕೊಡಿಸಿದ ಖುಷಿ ಅಕ್ಕನ ಅವನು. ಹೌದಿಲ್ಲ, ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದು ಬೆಟರ್. ಇದು 250 ಸ್ಕೇಟ್ ಬೋರ್ಡ್ ಕೊಡಿಸ್ಬಿಡ್ತೀನಿ ಡೀಲ್. ಇಲ್ಲಿ ಬಂದು ನೋಡ್ರಿ ಸ್ಕೇಟ್ ಬೋರ್ಡ್ ಈ ಕ್ರೇಜಿ ಐತಿ. ಹಿಂಗೆ ಆರಾಮ್ಸೆ ಅಡ್ಡಾಡ್ಬೋದು ಗೈಸ್. ನೋಡಿ ಜಂಪ್ ಮಾಡ್ಕೊಂಡೆ. ಈ ವಿಲ್ ಬಿ ಹ್ಯಾಪಿ ಅಲ್ಲ. ಕೊಟ್ಟು ಬರ್ತೀನಿ ತಡ್ರಿ ಹೋಗಿ. ನಾನು ಒಂದು ತೊಗೋಬೇಕಾ, ಬಟ್ ಫಸ್ಟ್ ಅವ್ನು ಗಿಫ್ಟ್ ಮಾಡೋಣಂತ. ಭಾಳ ಕೆಲಸ ಮಾಡ್ತಾನೆ ಬ್ರೋ ಒಳಗಿದ್ದ, ಅದ್ರ ಸಂಬಂಧ. ಚಿಟಿ ಎಲ್ಲದಾನ ಚಿಟಿ ನಿನಗೊಂದು ಗಿಫ್ಟ್ ತೊಗೊಂಡು ಬಂದೆ ನಾ. ಗಿಫ್ಟ್? ಎಸ್ ಒಂದು ಗಿಫ್ಟ್ ತೊಗೊಂಡು ಬಂದೆ ನಾ ನಿನಗೆ. ಏನ್ ಹೇಳದ? ಜೋಕ್ ಇತ್ತಪ್ಪ, ಗಿಫ್ಟ್ ಆದಲ್ಲ. ಇಲ್ಲಿ ನೋಡಿ ಇಲ್ಲಿ ಬಾ ಇಲ್ಲಿ ಗಿಫ್ಟ್ ನೋಡಿ ಇಲ್ಲಿ. ಈ ಸ್ಕೇಟ್ ಬೋರ್ಡ್ ನಿನ್ ಗಿಫ್ಟ್. ಬಾ ತಗೊಂಡ್ ನೋಡ್ ಬಾ, ಆಟ ಆಡ. ಬಾ ತೋರ್ಸ. ರೋಡ್ ಮೇಲೆ ಓಡಿಸ್ಬೇಕಾಯ್ತನಾ? ಎಲ್ ಬೇಕಾದಲ್ಲ ಓಡಿಸ, ನನ್ನ ತಲೆ ಮೇಲೆ ಓಡಿಸ್ ಬಾ ಬೆಟರ್. ಕ್ರೇಜಿ ಮಸ್ತ್ ಕಡ ಅಂತಿಪ್ಪ. ಆಕ್ಚುಲಿ ಬಾರಿ ಕಡ ಅಂತಿ. ಸೂಪರ್ ರೆಡ್ ಪ್ಯಾರಾಸೈಟ್ ಬ್ರೋ. ಹಂಗ ನಾವೆಲ್ಲ ಗೊತ್ತಲ್ಲ, ಆ ಜಗಾಡಿದ್ದೆ ಅಲ್ಲ, ಅದ್ರ ಸಂಬಂಧ ಸ್ವಲ್ಪ ಕಾಂಪ್ರೂವ್ ಕೊಟ್ಟಿದ್ದದ. ಹೋಗಿ ಕೆಲಸ ಮಾಡ್ಕೋ. ಮಸ್ತ್ ಐತಿ ಇದು. ಗೈಸ್ ವಾಟ್ ಟೈಮ್ ಆಫ್ಟರ್ನೂನ್. ಹೆವಿ ಆರ್ಡರ್ಸ್ ಬರ ಅಂತವ. ಅವಂಗಂತೂ ಕೊಟ್ಟೇನಿ, ಅವ ಹೆವಿ ಕೆಲಸ ಮಾಡ್ತಾನೆ ಗೈಸ್. ಈಗ ಆ ಕೆಲ್ಸದ್ಲೆ ಹೆಂಗಾದ್ರೂ ಇನ್ನೂ ರೊಕ್ಕ ಮಾಡ್ಬೇಕಷ್ಟ ನಾವು. ಅವ ಏನಾರ ಹೊಸದು ಕ್ರಿಯೇಟ್ ಮಾಡಿಬಿಟ್ಟ ಅಂದ್ರೆ ಚಿಟ್ಟಿ ಸೂಪರ್ ಇರ್ತೈತೆ ನೋಡಿ. 190 ಐತಿ, 215 ಮಾಡ್ತೇನೆ. ನೋಪ್ ನೆವರ್ ಮೈಂಡ್. ಓಕೆ ಬ್ರ. ಗೈಸ್ ಕೋಲ್ ಮತ್ತು ಲುಡ್ವಿಗೆ ಬೆತ್ ಅವ್ರದ್ದು ಬಂದಾಗ ನಾ ಭಾಳ ಸಸ್ತದಾಗ ಕೊಡ್ಬೇಕು ನೋಡ್ರಿ ಅವ್ರಿಗೆ. ಇದನ್ನಿಟ್ಟು ಬಂದ್ಬಿಡ್ತೇನೆ ತಡ್ರಿ. ಇದು ಗಟ್ಟೆ ಮಂಗ್ಯ ಇಡ ಅಂತ ನೋಡಪ್ಪ. ಓ ನನಗೆ ಇದ ಬೇಕು. ಇನ್ನೂ ಪ್ಯಾಕೆಟ್ಗಳೆಲ್ಲದಾವ. ಇಲ್ಲಿ ರೆಡಿ ಇದಾವ. ಇನ್ನೂ ಬೇಕು, ಇನ್ನೂ ರೆಡಿ ಮಾಡ್ತಾ ಇರ್ರೆ. ಆ್ಯಂಡ್ ಸ್ಪೆಷಲ್ ಆಗಿರೋದು ರೆಡಿ ಮಾಡ ಪಟ್ ಅಂತ. ಅಲ್ಲೇ ಗಟ್ಟಿ ಮಂಗ್ಯ ಇಟ್ಟೇನು ನೋಡು. ಓಕೆ. ಗಟ್ಟಿ ಮಂಗ್ಯ ಕೊತ್ತಂಬರಿ, ಒನ್ ಆಫ್ ದ ಮೋಸ್ಟ್ ಸ್ಪೆಷಲ್ ಕೊತ್ತಂಬರಿ ಎವರ್ ಮೇಡ್. ಓಯ್ ಅಡ ವಾಟ್ ಇಸ್ ಅಪ್? ಗೈಸ್ ಇವನ್ ಜೊತೆ ನಾವು ಒಳ್ಳೆ ಸಂಬಂಧ ಇಟ್ಕೋಬೇಕಾ? 4 ಕೇಳೇನ 5 ಕೊಟ್ಕೊಂಡ್ಬಿಡ್ತೇನೆ ಆತ. ಮಜಾ ಮಾಡಲೆ ನೀನು. ವೆಂಜಿ ಕಾಲ್ಮೆನ್ಸ್ ಡೀಲರ್ ಕ್ಯಾನ್ ಹೆಲ್ಪ್. ಓ ಗೈಸ್ ಹೇಳಿದವ, ನಾ ಮಾಡಿದೆ.
ಯಾರೋ ಬೆಂಜಿ ಕೊಲೊಮನ್ ಮೀಟ್ ಆಗಂತ ಹೇಳ್ದವ ನನಗೆ. ಓಕೆ 9 ಕೊಡ್ಬೇಕ. 9 ಡನ್ ಕೊಟ್ಟೆ. ಗೈಸ್ ಎಷ್ಟು ರೊಕ್ಕ ಆತ್ ನೋಡ್ರಿ, 3000. ಡೇಂಜರೇ ಬೇ. ನಾವು ಜೊತೆಗೆ ಸೇರಿ ಮಾಡಿದ್ವಿ ಅಂತಂದ್ರೆ ಹೆವಿ ಮಾಡ್ಬೋದು. ಇಲ್ಲೇನೋ ಐತಿ. ಅಲೋ ಯಾರಾದ್ರೂ ಇದ್ದೀರಾ? ಬೆಂಜಿ ನಮಸ್ಕಾರ. ನೀವು ಡಿಸ್ಟ್ರಿಬ್ಯೂಟರ್ನೇವ? ಇವಂಗೆ ಏನ್ರ ನಾನು 500 ರೂಪಾಯಿ ಕೊಟ್ಟು ಡೀಲ್ ಒಪ್ಸಿದೆ ಅಂತಂದ್ರೆ ಇವಂಗೆ ಏನ್ರ ನಾ ತಂದು ಎಲ್ಲ ಕೊಟ್ಬಿಟ್ಟೆ ಅನ್ಕೊಟ್ಟು ಕೊತ್ತಂಬರಿ ಇವನ ಮಾರಿಬಿಡ್ತಾನೆ ಎಲ್ಲ. ನಾ ಹೋಗಿ ಒಬ್ಬೊಬ್ರಿಗೆ ಮಾರೋದೇ ಬೇಕಾಗಿಲ್ಲ. ಸೊ ಅದೇ ಹೇಳ ಅಂತ ನೀವ 500 ರೂಪಾಯಿ ಕೊಟ್ಟು ಇವಂಗೆ ಡೀಲ್ ಒಪ್ಸೋದಾ? ಈಗ ಬೇಡ, ಆಮ್ಯಾಗ ಮಾಡ್ಕೊಳ್ಳೋಣಂತ ಗೈಸ್. ಸ್ವಲ್ಪ ಮಾಡಿಡ್ಲಿ, ಒಂದು 20 ಏನಾರ ಮಾಡಿಟ್ಟ ಅಂದ್ರೆ. ಇಲ್ಲಾಂದ್ರೆ 1 ಸೆಕೆಂಡ್ ತಡಿ, ನನ್ನ ತಲೆ ಒಳಗೆ ಒಂದು ಪ್ಲ್ಯಾನ್ ಐತಿ. ಒಂದು ಏನು ಮಾಡ್ತೀನಿ, ವಿಡ್ರಾ ಮಾಡ್ಕೊಂಡು 500 ತೊಗೊಂಡು ಇವ್ನು ಡೀಲ್ ಮಾಡ್ಕೊಂಡ್ಬಿಡ್ತೀನಿ ಇವನ ಜೊತೆ. ಯಾಕಂದ್ರೆ ನಮ್ಮ ಮಿಷನ್ ಐತೆ ಅದ್ರ ಸಂಬಂಧ. ಇವ್ನು ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಬಿಡೋಣ. ಬೆಂಜಿ ಅಣ್ಣ ತಗೋ 500 ರೂಪಾಯಿ ತಗೋ, 20% ಕಟ್ಟಿಟ್ಕೊತಾನಂತೀವ. ಈಗ ನಾ ಏನು ಮಾಡ್ಬೇಕು, ಮೊಬೈಲ್ ಒಳಗೆ ಹೋಗಿ 5 ಬೇಕನ ಅಂತಾರೆ ಗೈಸ್. ಇಲ್ಲೇ 5 ಅಲ್ಲ 7 ತಗೋರಿ, ನನಗೆ 300 ಕೊಟ್ಟುಬಿಡ್ರಿ. ಓಕೆ ನೈಟ್ ಟೈಮಿಗೆ ಸೂಪರ್. ಈಗ ಇಲ್ಲಿ ಬಂದು ನಾನು ಇಲ್ಲಿ ಹೋಗಿ ಡೀಲರ್ಸ್ ಅಂತ ಅದಾರಲ್ಲ, ಬೆಂಜಿನ್ ಸೆಲೆಕ್ಟ್ ಮಾಡಿ ಅಸೈನ್ ಕಸ್ಟಮರ್ಸ್ ಮಾಡ್ಬೇಕು ನಾನಿಲ್ಲೇ. ಸೊ ಇಲ್ಲಿ ಯಾರ್ಯಾರು ಅಂತಂದರೆ ನೋಡಿರಿ, ನಮಗೆ ಲುಡ್ವಿಗೀಗ ಮಾಡೋಣ, ಯಾಕಂದ್ರೆ ಅವನು ಜಗ್ ತೊಗೊತಾನೆ, ಅವ್ರ ಪರಿಚಯನೂ ಅದ ನೀವು. ಆಮೇಲೆ ಕೈಲಿಗೆ ಮಾಡ್ಬೋದು ನಾವು. ಆಮೇಲೆ ಮತ್ತೆ ಯಾರ್ದಾರ ಗೈಸ್ ಮಿಸ್ಟ್ರ್ ಮಿಂಗ್ ಬೇಡ, ಬೆತ್ತಿಗೆ ಮಾಡಿಬಿಡೋಣಂತ. ಸೊ ಇವ್ರಿಷ್ಟಿಗೂ ಇವನ್ನ ಕೊಡೋದೀಗ ಏನಂತಾರೆ ಕೊತ್ತಂಬರಿ ನಮ್ದು. ಇವಂಗೆ ಏನು ಮಾಡ್ಬೇಕು ನಾನೀಗ, ಸೊ ಇವಂಗಿಲ್ಲೇ ಪ್ಲೇಸ್ ಮಾಡ್ಬೇಕು ನಾವು ಇದನ್ನು. ಈಗ ಅವ್ರು ಯಾರಿಗೆ ಅಸೈನ್ ಮಾಡಿಲ್ಲ ಅವ್ರಿಗೆ ತಾನ ಸೆಲ್ ಮಾಡಿ ತಾನ ರೊಕ್ಕ ಕಲೆಕ್ಟ್ ಮಾಡಿ ಇಟ್ಟಿರ್ತಾನೆ. ಸೊ ಬಂದು ಇಸ್ಕೋಬೇಕು ಅಷ್ಟೇ ರೊಕ್ಕ ನಾನು ಅಷ್ಟೇ. ಈಗ ನನ್ನ ಕೈ ಒಳಗೆ ಕೆಲಸ ಮಾಡ್ತಾನೆ ಈಗ ಬೆಂಜಿ. ಸೂಪರ್ ಕ್ರೇಜಿ ಪನ್ ಅಮೇಝಿಂಗ್. 7 ಕೊಟ್ಟು ಬರ್ಬೇಕಪ್ಪ, ಡೀಲ್ ಒಪ್ಕೊಂಡಿದ್ದೆ ನಾನು. 7 ರೆಡಿ ಅದಾವಿಲ್ಲ, 7 ಬೇಕಿತ್ತು ನನಗೆ. ರೆಡಿ ಅದಾವ ಚಿಟಿ? ಹಲೋ, ಹಾಂ ನಾ ಏನೋ ಮಾಡಿದೆ ಬ್ರೋ. ಏನೋ ಮಾಡಿದ್ಯಲ್ಲಿ 7 ಬೇಕ್ಲೇ. ಅಲ್ಲೋ ಕೊಟ್ಟು ಬರ್ಬೇಕು ಪಟ್ಟನ. 7 ಇದ ಮಾಡಿ ರೆಡಿ ಮಾಡಿ ಪಾಕೆಟ್. ಓಜಿ ಓಜಿ 7. ಓಜಿ ಈಗ ಸಿಗಂಗಿಲ್ಲ, ಎಲ್ಲ ಈಗೀಗ ಗಿಡ ಹಾಕಿರೋದು. ಆದ್ರೆ ಏನೋ ಮಾಡಿ ಅಂದಿಲ್ಲ, ಅದನ್ನ ಕೊಟ್ಟು ಬರ್ತೇನೆ ಅವಂಗ 7 ರೀ. ಇದು ನೋಡ್ರಿ, ಇದು ಕೊಡು ಇಡಿ. ಒಂದು ಇಟ್ಟಿನ ನೋಡ್ರಿ ಅಲ್ಲಿ. ಡ್ರೀಮ್ ಕೊತ್ತಂಬರಿ ಅಂತ ಬರೋ, ಇದು ಕನಸಿನ ಕೊತ್ತಂಬರಿನಾ? ತಡ್ರಿ ನೋಡ್ತೀನಿ ನೋಡಿರಿ ಏನಾಕೈತಿ. ಸರಿಲಿ ಹಂಗೆ ಮುಂದೆ ನಿಂದಿರ್ಬೇಡ. ಗೈಸ್ ಬೆಳ್ಳಗಾದೆ ಅಂತಾನೆ, ಕರ್ರಗಾದ ಅಂತ. ಕರ್ರಗಾದೆ ಅಂತ ಕರೆವು ಕನಸಿನ ಕೊತ್ತಂಬರಿ ಪಾ ಇದೆ. ನೀ ಕರ್ಗಾಗಿ ನೋಡ್ರಿಲಿ ಹಂಗಡ್ಡ ಅಂತ ನಾ ಸ್ಲೋ ಆಗಿ. ಚಿಟ್ಟಿ ಏನಪ್ಪ ಈ ಕೊತ್ತಂಬರಿ ನಿದ್ದಿ ಬರ್ಸ ಅಂತೈತಿ. ಸೂಪರ್ ಪನ್ನ ಬೇಜಿಗೈತಲ್ಲಪ್ಪ ಗೈಸ್. ಇದು ಯಾವ ಕೊತ್ತಂಬರಿಪ್ಪ? ಇದ್ಯಾವ್ದು ಕರ್ರಗಾದಿಯಲ್ಲಪ್ಪ ಕೊತ್ತಂಬರಿದಾಗ. ಮಲ್ಕೊಳ್ಳೋ ನಿದ್ದಿ ಬರ ಅಂತ ನನಗೆ ಗೈಸ್. ಇದು ಹೆವಿ ಸ್ಲೋ ಮಾಡ್ತಂದು ಕೊತ್ತಂಬರಿ ನನಗೆ. ಮಲ್ಕೋ. ಅಯ್ಯೋ ಮಲ್ಗಕ್ಕಾಗ್ತಿಲ್ಲ, ತಡೀರಿ. ಬೆಳಗ್ಗೆ ಆತ ಆ ಡೀಲ್ ಕ್ಯಾನ್ಸಲ್ ಆತ ಅನ್ಸೈತೆ ನಾವು ಒಪ್ಕೊಂಡಿರೋದು. ಮಳೆ ಬರ ಅಂತ 10 ಇದ ಬೇಕಂತನ ಅಂತನಲ್ಲವ. ಬೆಂಜಿಗೆ 10 ಕೊಡ್ಬೇಕಂತ ನಾನೇನೋ. ರೀ ಒಂದ್ ಕೆಲಸ ಮಾಡ್ರಿ, ತೊಗೊಂಬರ್ತೀನಿ. ಇದು ಸೀಡ್ ಆರ್ಡರ್ ಹಾಕ್ಬೇಕು. ಸೀಡ್ ತೊಗೊಂಬಂದೆ. ಗೈಸ್ ಅವ್ನು ಬೀಜ ಆರ್ಡರ್ ಹಾಕ್ಬೇಕು ನಾವು. ಓಕೆ ಬಟ್ ರೊಕ್ಕ ಮಾತ್ರ ಹೆವಿ ಮಾಡ ಅಂತೀವಿ ಅನ್ಕೋರಿ. ಈಗ ಆರ್ಡರ್ ಹಾಕ್ಬೇಕು ಅವ್ನ ಕಡೆ. ಹತ್ತು ಆರ್ಡರ್ ಹಾಕ್ಬಿಡೋಣಂತ. ಹತ್ತು ಕೊಟ್ಟು ಬರ್ಬೇಕಂತ ಹೇಳನವ. 10 ಈಗ ರೆಡಿ ಆಗಿದ್ರೆ ಕೊಟ್ಟು ಇಸ್ಕೊಂಬಂದ್ಬಿಡ್ತೇನೆ ತಡ್ರಿ. ಅವ್ನು ಬೆಂಜಿಗೆ ಕೊಟ್ಬಿಡ್ತೇನೆ. ಆ ಮಿಷನ್ರೆ ಮುಗಿತೈತೆ ನಮ್ದು. 10 ರೆಡಿ ಆಗಿದ್ರೆ ಕೊಟ್ಬಿಡಪ್ಪ, ಅಲ್ಲಿ ಬೆಂಜಿಗೆ ಕೊಟ್ಟು ಬಂದ್ಬಿಡ್ತೀನಿ.
ಇಲ್ಲ ಎಲ್ಲ ಬೆಳೀತಿದಾವ್, ಯಾವ್ದು ರೆಡಿ ಇಲ್ಲ. ಹಾರ್ವೆಸ್ಟ್ ಇದೆ ಇದೆ ಇದೆ, ತಡೀರಿ. ಇದನ್ನ ಒಂದು ಕೆಲಸ ಮಾಡ್ರಿ, ಇಲ್ಲಿ ಬರ್ರಿ, ಇದನ್ನ ಇಲ್ಲಿ ಇಡ್ತೀನಿ, ಎಲ್ಲಾರ್ಗು ಸ್ಯಾಂಪಲ್ ಕೊಟ್ಟು ಹೆಂಗಿದೆ ಅಂತ ನೋಡಿಸ್ಕೊಂಬರ್ರಿ. ಅದು ಹೊಸಾದ್ ನಮ್ದು, ಅಷ್ಟೊಳಗೆ ರೆಡಿ ಇರುತ್ತೆ. ಗೈಸ್ ಈಗ ಹೋಗಿ ಎಲ್ಲ ಕಸ್ಟಮರ್ಸಿಗೂ, ಪೊಟೆನ್ಷಿಯಲ್ ಕಸ್ಟಮರ್ಸಿಗೆ ಇದನ್ನು ಕೊಟ್ಟು ಬರ್ಬೇಕು ನಾವು. ಹೋಗೀಗ ಏನೋ ಹೊಸಾದ್ ರೆಡಿ ಮಾಡ್ಯ ನೀವು, ಇದನ್ನು ಕೊಟ್ಟು ಬರೋನ್ ತಡ್ರಿ. ಅವ್ರಿಗೆ ಇಷ್ಟ ಆತಂದ್ರೆ ಕ್ರೇಜ್ ಅನ್ಕೊಂಬಿಡ್ರಿ ನೀವು. ಇಷ್ಟ ಆಕೈತ ನೋಡೋಣ. ಇಷ್ಟ ಆಗಲಿಲ್ಲ ಗೈಸ್. ಇವತ್ತಿನ ಎಪಿಸೋಡ್ದಾಗ ಇಷ್ಟ ಸಾಕ ನೋಡ್ರಿ. ಚಿಟ್ಟಿ ನಾವು ಜಗಳಾಡ್ಕೊಂಡಿದ್ದೀವಿ, ಮತ್ತು ಒಂದಾಗೇವಿ. ಆ್ಯಂಡ್ ನೆಕ್ಸ್ಟ್ ಎಪಿಸೋಡ್ದಾಗ $10,000 ಮಾಡ್ಬೇಕು ನಾವು. ಅದೇ ನಮ್ಮ ಗೋಲ್ ಆಗಿರ್ತೈತಿ. ನೀವೇನಾದರೂ 300 ಕಮೆಂಟ್ ಮಾಡಿದ್ದೀರಿ ಅಂದ್ರೆ ನೆಕ್ಸ್ಟ್ ಎಪಿಸೋಡ್ದಾಗ $10,000 ಮಾಡಿ, ಅದು ಮಾಡಿ ಏನು ಮಾಡ್ಬೇಕಂತಂದು ಆಮ್ಯಾಗ ಥಿಂಕ್ ಮಾಡೋಣಂತೆ. $10,000 ಮಾಡೋಣ. ಎಸ್, ಲೆಟ್ಸ್ ಗೋ. ಅಷ್ಟೇ, ಸಿಗ್ತೇವಂತೆ ನೆಕ್ಸ್ಟ್ ಎಪಿಸೋಡ್ದಾಗ. ಬಾಯ್ ಅಂತ ಹೇಳಿ. ಬಾಯ್.